ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಪ್ರಾತಸ್ಮರಣೀಯರಾದ ಉತ್ತಮ ವಿದ್ವಾಂಸರಷ್ಟೇ ಅಲ್ಲದೆ ತಪಸ್ವಿಗಳೂ ಆಗಿರತಕ್ಕಂತಹ ಶ್ರೀ 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 ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ನೀವು ಮಾಡ್ತಾ ಇದ್ದದ್ದು ತುಂಬ ಸಂತೋಷ. ವಿಶೇಷವಾಗಿ ಸ್ವಪ್ನದೊಳಗೆ ನಿಮಗೆ ಸೂಚನೆ ಕೊಟ್ಟು ನನ್ನ ಆರಾಧನೆಯನ್ನು ಮಾಡು, ನಿನಗೆ ಒಳ್ಳೆಯದಾಗ್ತದೆ ಅಂತ ಆ ಸೂಚನೆ ಬಂದು ಆ ಸೂಚನೆಗೆ ಅನುಗುಣವಾಗಿ ನೀವು ಅವರ ಆರಾಧನೆಯನ್ನು ಮಾಡ್ತಾ ಇದ್ದದ್ದು ಅವರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಅರ್ಥ. ಇಷ್ಟು ಇಳಿ ವಯಸ್ಸಿನೊಳಗೂ ಕೂಡ ನೀವು ಅತ್ಯಂತ ಶ್ರದ್ಧೆ ವಿಶ್ವಾಸದಿಂದ ಅವರಿಗೆ ಬೇಕಾಗುವಂತೆ ಜ್ಞಾನ ಕಾರ್ಯವನ್ನು ಮಾಡ್ತಾ ಈ ಆರಾಧನೆಯನ್ನು ಮಾಡ್ತಾ ಇದ್ದದ್ದು ಬಹಳ ಸಂತೋಷದ ಸಂಗತಿ. ಅವನ ಅನುಗ್ರಹ ಆಯಿತು ಅಂದರೆ ಜೀವನದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. ನಿಮ್ಮ ಲೌಕಿಕ ಅಥವಾ ಅಲೌಕಿಕವಾಗಿರತಕ್ಕಂತಹ ಎಲ್ಲ ಅಪೇಕ್ಷೆಗಳು ಕೂಡ ಖಂಡಿತವಾಗಿಯೂ ಈಡೇರ್ತವೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾನುಭಾವರಾದ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನಿನ್ನುಮಃ ಎಂಬುದಾಗಿಯೇ ಅವರನ್ನು ಕೊಂಡಾಡ್ತಾರೆ ಜ್ಞಾನಿಗಳು. ಅಂದರೆ ವಿಚಾರ ಮಾಡಿರಿ, ಅವರಲ್ಲಿ ಎಂತಹ ಶಕ್ತಿ ಇದೆ ಅಂತ. ಅವರ ಸ್ಮರಣೆ ಮಾಡಿದರೆ ಸಾಕು. ಪ್ರಾತಃ ಕಾಲದಲ್ಲಿ ಎದ್ದಾಕ್ಷಣಕ್ಕೆ ಅವರ ಒಂದು ಆ ರೂಪವನ್ನು ಕಣ್ಮುಂದೆ ತೆಗೆದುಕೊಂಡು ಬಂದು ಶ್ರೀ ವಿದ್ಯಾಮಾನ್ಯತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥ ಗುರುಭ್ಯೋ ನಮಃ ಅಂತ ಸ್ಮರಣೆ ಮಾಡಿದರೆ ಸಾಕು. ಸಕಲ ವಿಧದ ಪಾಪಗಳು ಪರಿಹಾರ ಆಗುವುದಲ್ಲ, ಎಲ್ಲ ವಿಧದ ಕಷ್ಟಗಳು ಪರಿಹಾರವಾಗ್ತವೆ, ಎಲ್ಲ ವಿಧದ ಇಷ್ಟಗಳೂ ಈಡೇರುತ್ತವೆ. ಅಂತಹ ಪರಮಾದ್ಭುತವಾದ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ನಮಗೂ ಕೂಡ ವೈಯಕ್ತಿಕವಾಗಿ ನಮ್ಮ ಮನೆತನಕ್ಕೂ ಕೂಡ ಅವರ ಉಪಕಾರ ಬಹಳ ಇದೆ. ಒಂದೆರಡು ವಾಕ್ಯಗಳಲ್ಲಿ ಅವುಗಳ ಸ್ಮರಣೆಯನ್ನು ಮಾಡಿ ಅನಂತರದಲ್ಲಿ ನೀವು ಬಹಳ ಇಷ್ಟಪಟ್ಟ ಏಕಾದಶಿ ವಿಷಯಕವಾಗಿ ವಿಚಾರವನ್ನು ಹೇಳುತ್ತೇನೆ. ಮೊದಲನೆಯದಾಗಿ ನಮ್ಮ ತಂದೆಯವರ ಮೇಲೆ ಅವರಿಗೆ ಬಹಳ ಪ್ರೀತಿ. ನಮ್ಮ ತಂದೆಯವರು 2 ವರ್ಷ ಪರ್ಯಾಯದಲ್ಲಿ ಅಲ್ಲೇ ಇದ್ದು ಕೂಡ ಅಧ್ಯಯನವನ್ನು ಮಾಡಿದ್ದಾರೆ. ಅವರ ಹತ್ರ ಅಧ್ಯಯನವನ್ನು ಮಾಡಿದರು ನಮ್ಮ ತಂದೆ ಮೇಲೆ ಬಹಳ ಪ್ರೀತಿ. ನಮ್ಮ ತಂದೆ ಬಡವರು, ಹೀಗಾಗಿ ನಮ್ಮ ತಂದೆಯವರನ್ನು ಕಂಡರೆ ಅವರಿಗೆ ತುಂಬ ಪ್ರೀತಿ, ಬಹಳ ಪ್ರೀತಿಯಿಂದ ಮಾತನಾಡಿಸೋರು. ಒಂದು ಶ್ರೀನಿವಾಸ ದೇವರ ಪ್ರತಿಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ಮನೆಯಲ್ಲಿ ನಾವು ದೊಡ್ಡ ದೇವರ ಪ್ರತಿಮೆಗಳಲ್ಲಿ ಅದನ್ನು ಇಟ್ಟಿದ್ದೇವೆ. ಅಷ್ಟು ನಮ್ಮ ತಂದೆಗೆ ಉಪಕಾರವನ್ನು ಮಾಡಿರ್ತಕ್ಕಂತಹ ಮಹನೀಯರು. ನಮ್ಮ ತಂದೆ ಬಡವರು, ಹೀಗಾಗಿ ಮಕ್ಕಳ ಮದುವೆ ಮಾಡಬೇಕಾದರೆ ಬೇರೆ ಶ್ರೀಮಂತರ ಸಹಾಯವನ್ನು ತೆಗೆದುಕೊಳ್ಳಬೇಕು. ಅದಕ್ಕಾಗಿ ಪರಮಪೂಜ್ಯ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರ ಕಡೆಗೆ ಹೋದಾಗ ಅವರು ಪತ್ರವನ್ನು ಬರೆದು ಕೊಟ್ಟದ್ದು. ಆ ಪತ್ರ ಈಗಲೂ ಕೂಡ ನನ್ನ ಹತ್ರ ಇದೆ, ತೋರಿಸ್ತೇನೆ ನಿಮಗೆ ಆ ಪತ್ರವನ್ನು. ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ತಂದೆಯ ಬಗ್ಗೆ ಬರೀಬೇಕಾದರೆ ಸದಾಚಾರ ನಿಷ್ಠರಾಗಿದ್ದಾರೆ, ಆದರೆ ಬಡವರಾಗಿದ್ದಾರೆ. ಇವರಿಗೆ ನೀವು ಹೀಗೆ ಇವರ ಮಗಳ ಮದುವೆ ಮಾಡಬೇಕಾಗಿದೆ, ನೀವು ಆರ್ಥಿಕ ಸಹಾಯವನ್ನು ನೀವು ಮಾಡಬೇಕು ಅಂಥೇಳಿ ಅವರು ಬರೆದು ಕೊಟ್ಟ ಪತ್ರ, ಅವರ ಹಸ್ತಾಕ್ಷರ ನನ್ನ ಬಳಿ ಈಗಲೂ ಇದೆ. ಅಂದರೆ ಅಷ್ಟು ಪರಮೋಪಕಾರ. ಬಡವರಾದ ವಿಶೇಷ ಅವರಿಗೆ ಸದಾಚಾರ ನಿಷ್ಠರಾಗಿರಬೇಕು. ಯಾರು ಸದಾಚಾರ ನಿಷ್ಠರಾಗಿರ್ತಾರೋ ಅಂಥವ್ರನ್ನು ಕಂಡರೆ ತುಂಬ ಪ್ರೀತಿ ಪರಮಪೂಜ್ಯ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರಿಗೆ. ಹೀಗಾಗಿ ನಮ್ಮ ತಂದೆ ಮೇಲೆ ಬಹಳ ಪ್ರೀತಿ ಇತ್ತು. ಜೊತೆಗೆ ಪವಾಡವನ್ನು ನೋಡಿದ್ದೇವೆ. ನಮ್ಮ ತಂದೆ ಒಂದು ಸಪ್ತಾಪುರ ಹನುಮಂತ ದೇವರ ದೇವಸ್ಥಾನ ಅಂಥೇಳಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದರು. ಅಲ್ಲಿ ಶ್ರೀ ವಾದಿರಾಜ ಗುರುಸಾರ್ವಭೌಮರ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಮೃತ್ತಿಕಾ ವೃಂದಾವನವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಶ್ರೀ ಪೇಜಾವರ ಮಠಾಧೀಶರು ಬರಬೇಕಾಗಿತ್ತು. ಅವರು ಬಂದಿದ್ದಾರೆ, ಅವರೇ ಸ್ಥಾಪನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪವಾಡವನ್ನು ತೋರಿಸಿದ್ದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ, ಆದ್ದರಿಂದ ಮತ್ತೀಗ ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ. ಪರಮಪೂಜ್ಯ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗೋದಿಲ್ಲ, ಅಲ್ಲಿ ದೋಷ ಇದೆ ಅಂತ ಹೇಳಿದಾಗ ಕೆಲವು ಇಂಜಿನಿಯರ್ಸು ಮಡಿಲೆ ಸ್ನಾನ ಮಾಡಿ ಆ ಬೃಂದಾವನ ಏನಿತ್ತೋ ತೆಗೆದು ನೋಡಿದಾಗ ಕೆಳಗಡೆಗೆ ಕರಿ ಅರಿವಿ ಮತ್ತು ಈಚಲಗರಿ ಇದ್ದದ್ದನ್ನು ನೋಡಿ ನಮ್ಮ ಸೋದರ ಮಾವಂದಿರಾದ ಪಂಡಿತ್ ಕೊರ್ಲಹಳ್ಳಿ ನರಸಿಂಹಾಚಾರ್ಯರು ಅದನ್ನು ಬಲಗೈಯಲ್ಲೊಂದು ಎಡಗೈಯಲ್ಲೊಂದು ಹಿಡ್ಕೊಂಡು
ಅಲ್ಲಿ ಇರ್ತಕ್ಕಂತಹ ನೂರಾರು ಜನರಿಗೆ ತೋರಿಸಿದರು. ನೋಡಿ, ಇದು ರಾಯರ ಮಹಿಮೆ, ನಮ್ಮ ಪರಮ ಪೂಜ್ಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಮಹಿಮೆ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ರಾಯರ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂದರೆ ಈ ಸ್ಥಳ ಅತ್ಯಂತ ಶುದ್ಧವಾಗಿರಬೇಕು, ಇಲ್ಲಿ ರಾಯರು ಬರ್ತಾರೆ ಅಂತಲೇ ಅರ್ಥ. ಅದು ಹೀಗೆ ದೋಷ ಇದ್ದ ಸ್ಥಳದಲ್ಲಿ ಬರುವುದಿಲ್ಲ. ಆ ದೋಷವನ್ನು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಮುಖಾಂತರ ತೋರಿಸಿ, ದೋಷ ತೆಗೆಸಿ, ಅವರ ಮಹಿಮೆಯನ್ನು ಪ್ರದರ್ಶಿಸಿ ರಾಯರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಅವರು ಹೇಳಿದ್ದು ನನಗೆ ಈಗಲೂ ಕಣ್ಮುಂದೆ ಇದೆ. ನಾನಾಗ ಚಿಕ್ಕ ಹುಡುಗನಾಗಿದ್ದರೂ ಕೂಡ ನಮ್ಮ ಸೋದರ ಮಾವ ಅದನ್ನು ತೋರಿಸ್ತಾ ಹೋದದ್ದೇನಿದೆ ನನ್ನ ಕಣ್ಮುಂದೆ ದೃಶ್ಯ ಇದೆ. ಬಲಗೈಯಲ್ಲೊಂದು ಎಡಗೈಯಲ್ಲೊಂದು ಹಿಡಿದು ತೋರಿಸಿದ್ದು, ಎಲ್ಲರಿಗೂ ಅದನ್ನು ಘೋಷಣೆ ಮಾಡ್ತಾ ಹೋಗಿ ಹೇಳಿದ್ದು ನನಗೀಗಲೂ ಕೂಡ ಕಣ್ಮುಂದೆ ಇದೆ. ಹಾಗೆ ಆ ಪವಾಡವನ್ನೂ ಕೂಡ ಕಣ್ಮುಂದೆ ನೋಡಿದ್ದೇವೆ. ಅದೇ ದೇವಸ್ಥಾನದಲ್ಲಿಯೇ ಅದೇ ಬೃಂದಾವನದ ಪೂಜೆಯನ್ನು ಮಾಡಿಕೊಂಡು ನಮ್ಮ ತಂದೆಯವರಿದ್ದರು. ಹೀಗಾಗಿ ಮೇಲಿಂದ ಮೇಲೆ ಅಲ್ಲಿ ಬಂದಾಗ ಬಹಳ ನಮ್ಮ ತಂದೆಯ ಮೇಲೆ ಅನುಗ್ರಹವನ್ನು ಮಾಡ್ತಾಯಿದ್ದರು ಮಹಾಸ್ವಾಮಿಗಳು. ಇನ್ನು ಎರಡನೆಯದಾಗಿ ಆ ದಾಸನಕೊಪ್ಪ ಕೃಷ್ಣನ ಗುಡಿ ಅಂತೇನಿದೆ, ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕಾದರೆ ಅದರ ಹಿಂದಿನ ದಿವಸವೇ ನಮ್ಮ ಮನೆಯಲ್ಲಿ ವಾಸ್ತು ಆಗಿತ್ತು. ಆ ವಾಸ್ತು ಆದಾಗ ಅಲ್ಲಿ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬಂದು ಅಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ, ಭಿಕ್ಷೆ ಸ್ವೀಕಾರ ಮಾಡಿ, ಪ್ರತಿಯೊಂದು ರೂಮುಗಳಲ್ಲೂ ಈಗಲೂ ಅದು ನಮಗೆ ನೆನಪಿನಂತೆ ಬಹಳ ಆ ಕಣ್ಣಿನಲ್ಲಿ ಪೂರ್ತಿ ತುಂಬಿಕೊಂಡಿದೆ. ಪ್ರತಿಯೊಂದು ರೂಮಿನಲ್ಲೂ ಕೂಡ ವಿದ್ಯಾರ್ಥಿಗಳು, ಅದರಲ್ಲಿ ಒಂದು ವಿಶೇಷವಾದ ರೂಮಿನಲ್ಲಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಿಗೆ ಸುಧಾಪಾಠವನ್ನು ಹೇಳಿದರು. ಎಲ್ಲೂ ಹೋಗಲಿಲ್ಲ. ಪ್ರಾಯಶಃ ಅವರು ಭಿಕ್ಷೆ ಆದ ಮೇಲೆ ಮತ್ತೊಂದು ಮನೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಅಂತೂ ವಾಡಿಕೆ. ಆದರೆ ನಮ್ಮ ಮನೆಗೆ ಬಂದಾಗ ಮಾತ್ರ ಅಲ್ಲಿಯೇ ಅದೇನು ಇನ್ನೂ ಸೆಂಟ್ರಿಂಗು ತೆಗೆದು ಇನ್ನೂ ಫ್ಲೋರಿಂಗೂ ಆಗಿರಲಿಲ್ಲ, ತೆಗ್ಗು ಮಿಟ್ಟಿ ಜಾಗ ಅಷ್ಟಿದ್ದರೂ ಕೂಡ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಒಂದು ಬೆಳಿಗ್ಗೆ ಬಂದವರು ಪಾದಪೂಜೆ ಮಾಡಿಸಿಕೊಂಡು ಪೂಜೆ ಮಾಡಿ ಭಿಕ್ಷೆ ಸ್ವೀಕಾರ ಮಾಡಿ ಪಾಠ ಹೇಳಿ ಸಾಯಂಕಾಲ ಮೆರವಣೆಯ ಹೊತ್ತಿಗೇನೆ ನಮ್ಮ ಮನೆಯಿಂದ ಹೊರಟದ್ದು. ಅಲ್ಲಿಯೇ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಬಂದು ಅವರನ್ನು ಭೇಟಿಯಾಗಿದ್ದು. ಇಷ್ಟು ನಮ್ಮ ತಂದೆಯ ಮೇಲೆ ಅವರು ಅನುಗ್ರಹವನ್ನು ಮಾಡಿದ್ದು. ಆ ಮನೆಗೆ ಸಾಲವಾದಾಗ ಸಾಲ ಆಗಿದೆ ಸ್ವಾಮಿ ಅಂತ ನಮ್ಮ ತಂದೆ ಹೇಳಿದಾಗ ಅವರು ಹೇಳಿದ ಮಾತು ಈಗೂ ನೆನಪಿದೆ. ಏನು ಯೋಚನೆ ಮಾಡಬೇಡಿ, ಭಗವಂತ ರೊಕ್ಕದ ಮಳೆ ಸುರಿಸ್ತಾನೆ ಅಂತ ಹೀಗೆ ನಗ್ತಾ ಅವರು ಹೇಳಿದ್ದು. ಆ ಪ್ರಕಾರ ಬೇಗನೆ ಆ ಸಾಲ ತೀರಿದ್ದು. ಅವೆಲ್ಲ ಅನೇಕ ಉಪಕಾರಗಳ ಸ್ಮರಣೆಯನ್ನು ನಾವು ಮಾಡಬೇಕು. ಇನ್ನೂ ವೈಯಕ್ತಿಕವಾಗಿ ನನಗೆ ಹೇಳಬೇಕು ಅಂದರೆ ಎರಡು ಬಹಳ ನೆನಪಿನಲ್ಲಿ ಇಡಲೇಬೇಕಾಗಿರ್ತಕ್ಕಂತಹ ಉಪಕಾರ ಅವರದು. ಮೊದಲನೆಯ ಉಪಕಾರ ಅಕ್ಷರಾಭ್ಯಾಸ. ನನಗೆ ಅಕ್ಷರಾಭ್ಯಾಸ ಆಗಿದ್ದೇ ಆ ಮಹನೀಯರಿಂದ. ಸಪ್ತಾಪುರ ಹನುಮಂತ ದೇವರ ದೇವಸ್ಥಾನದಲ್ಲಿ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬಂದಾಗ ನಮ್ಮ ತಂದೆ ಅಂದರು, ಈಗ ಅಕ್ಷರಾಭ್ಯಾಸದ ವಯಸ್ಸಿಗೆ ಬಂದಿದ್ದಾನೆ, ನನ್ನ ಮಗನಿಗೆ ನೀವೇ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಹೇಳಿದಾಗ ನಗತಾ ಅವರು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ. ಆ ಮಹನೀಯರು ಕೈ ಹಿಡಿದು ನನಗೆ ಬರೆಸಿದ್ದರಿಂದಾಗಿ ನಾನೇನಾದರೂ ಇವತ್ತು ಒಂದೆರಡು ಅಕ್ಷರಗಳನ್ನು ಬರೆಯೋದು ಓದೋದು ಆ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಯೋಗ್ಯತೆಯಿಂದ ಖಂಡಿತ ಅಲ್ಲವೇ ಅಲ್ಲ ಅನ್ನುವಂತಹ ಭಾವನೆ ನನಗೆ 100ಕ್ಕೆ 100ರಷ್ಟು ಇದೆ. ಅಂತಹ ಮಹಾಜ್ಞಾನಿಗಳು ಕೈ ಹಿಡಿದು ಒಂದೆರಡು ಅಕ್ಷರಗಳನ್ನು ಬರೆಸಿದ್ರಲ್ಲ, ಅಕ್ಷರಾಭ್ಯಾಸ ಅವರಿಂದ ಪ್ರಾರಂಭ ಆಯಿತಲ್ಲ, ಅವರು ಪ್ರಾರಂಭ ಮಾಡಿದ್ದಾರೆ. ಆ ಕಾರಣದಿಂದ ಇವನು ಶಾಸ್ತ್ರದ ದಾರಿಯಲ್ಲಿ ಇರಲಿ ಅಂಥೇಳಿ ಭಗವಂತ ನನ್ನನ್ನು ಶಾಸ್ತ್ರದ ದಾರಿಯಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಒಂದೆರಡು ಅಕ್ಷರಗಳನ್ನು ತಿಳಿಯುವಂತಹ, ಒಂದೆರಡು ಅಕ್ಷರಗಳನ್ನು ಬರೆಯುವಂತಹ ಸುಮಾರು ಇವತ್ತಿಗೆ 26 ಪುಸ್ತಕಗಳ ಪ್ರಕಾಶನವಾಗಿವೆ. 26 ಪುಸ್ತಕಗಳಲ್ಲಿ ಇವತ್ತು ಯಾವುದಾದ್ರೂ ಎಲ್ಲ ಹಾಗೆ ಸ್ಟಾಕ್ ಉಳಿದಿದೆ ಅಂತಿಲ್ಲ. ಪುಸ್ತಕ ಪ್ರಕಾಶನ ಆಗೋದೇ ತಡ ಅದು ಸೇಲ್ ಆಗಿಬಿಡುತ್ತದೆ, ಭಕ್ತರದನ್ನು ಸ್ವೀಕಾರ ಮಾಡಿಬಿಡುತ್ತಾರೆ. ಆ ಮಟ್ಟಕ್ಕೆ ಅನುಗ್ರಹ ಆಗಿದೆ ಅಂತಂದರೆ ಅದು ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ಮೊದಲನೆಯದಾಗಿ. ಎರಡನೆಯದಾಗಿ ನಮ್ಮ ಏಕಾದಶಿ ವ್ರತಾಚರಣೆ ನಡೀತಾ ಇರೋದು ಕೂಡ ಅವರಿಂದಲೇ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಪ್ರಸಂಗ ಏನು ಅಂದರೆ, ಪ್ರಾಯಶಃ ಈ ಸಂದರ್ಭವನ್ನು ನಾನು ಬಹಳ ಕಡೆಗೆ ಹೇಳಿಲ್ಲ. ಈಗ ಆ ಉಪಕಾರದ ಸ್ಮರಣೆಯನ್ನು ಮಾಡ್ತಾ ಹೇಳ್ತೇನೆ. ಕೆಲವು ಕಡೆಗೆ ಮಾತ್ರ ಹೇಳಿದ್ದೇನೆ. ಏನಾಗಿತ್ತು ಅಂದರೆ, ನಾನು ಪ್ರಾಯಶಃ PUC ಓದುವ ವಯಸ್ಸಿನವನು, ಅಂದರೆ 18-19 ವರ್ಷದ ವಯಸ್ಸಿನ ವಿದ್ಯಾರ್ಥಿ. ನನಗೆ ಒಂದು ಉರಿಮೂತ್ರ ಅಂತ ಆಗ್ತಿತ್ತು. ಉಪವಾಸ ಮಾಡಿದರೆ ಸಾಕು, ಅದು ಏಕಾದಶಿ ಅಂತಲ್ಲ, ಯಾವ ದಿವಸವೇ ಹೆಚ್ಚಿನ ಸಮಯ ಉಪವಾಸ ಇದ್ದರೆ ಸಾಕು ಉರಿಮೂತ್ರ ಆಗೋದು, ಬಹಳ ಹಿಂಸೆ ಆಗೋದು. ದ್ವಾದಶಿ ದಿವಸ ಅಂತೂ ಹೊಯ್ದಾಡಬೇಕು, ಅಷ್ಟು ತ್ರಾಸಾಗೋದು. ಏಕಾದಶಿ ಉಪವಾಸ ಮಾಡಲಿಕ್ಕಿಲ್ಲ, ತಿನ್ನಲಿಕ್ಕೂ ಮನಸ್ಸಿಲ್ಲ, ಏನು ಮಾಡೋದಪ್ಪ ಅಂತ ಬಹಳ ವ್ಯಥೆಯನ್ನು ಪಡ್ತಾ ಇದ್ದೆ. ಏಕಾದಶಿ ತಿನ್ನಲೇಬೇಕು, ತಿನ್ನದೇ ಹೋದರೆ ಗತಿ ಇಲ್ಲ. ಮಾರನೇ ದಿವಸ ಆ ತ್ರಾಸು ಅನುಭವಿಸೋದು ನೋಡಿದರೆ ಎಂಥವ್ರಿಗೂ ಕಣ್ಣೀರು ಬರಬೇಕು, ಅಷ್ಟು ತ್ರಾಸಾಗೋದು. ಹೀಗಾಗಿ ಏಕಾದಶಿ ಬಿಡಲಿಕ್ಕೆ ಮನಸ್ಸಿಲ್ಲ.
ಒಂದು ಬಾರಿ ಬಹಳ ದುಃಖಪಟ್ಟು ಏನಪ್ಪ ಇದು ಭರ್ತಿ ವಯಸ್ಸಿನೊಳಗೆ ಏಕಾದಶಿ ಬಿಟ್ಬಿಟ್ರೆ, ವೃದ್ಧಾಪ್ಯದಲ್ಲಿ ಬಿಡೋದಾದರೆ ಮಾತು ಬೇರೆ, ಭರ್ತಿ ಎಂಗೇಜಿನೊಳಗೆ ನಾನು ಏಕಾದಶಿ ಬಿಟ್ಬಿಟ್ರೆ ಏನಿದು ಅಂತ ಬಹಳ ದುಃಖಪಟ್ಟಿದ್ದೆ. ಒಂದು ದಿವಸ ಸ್ವಪ್ನದಲ್ಲಿ, ನನಗೆ ಈಗಲೂ ಆ ಸ್ವಪ್ನ ಅತ್ಯಂತ ಸ್ಪಷ್ಟವಾಗಿ ಇದೆ. ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ, ಕೊರಲಹಳ್ಳಿಯಲ್ಲಿ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ನನ್ನ ಸ್ವಪ್ನದಲ್ಲಿ. ಆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನದ ಎದುರು ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಕುತ್ಕೊಂಡಿದ್ದಾರೆ. ಅನೇಕ ಜನ ವಿದ್ವಾಂಸರಲ್ಲಿದ್ದಾರೆ. ನಾನು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಅಳತಾ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಸ್ವಾಮಿ, ಹೀಗೆ ಏಕಾದಶಿ ಉಪವಾಸ ಮಾಡಿದರೆ ಉರಿಮೂತ್ರ ಆಗ್ತದೆ, ಬಹಳ ಸಮಸ್ಯೆ ಆಗ್ತದೆ, ಏನು ಮಾಡಿದರೂ ಅದು ಪರಿಹಾರ ಆಗ್ತಾ ಇಲ್ಲ, ಅದಕ್ಕೆ ನೀವೇ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದೆ. ಆಗ ಪೂಜ್ಯ ಸ್ವಾಮಿಗಳು ಒಂದು ಎಣ್ಣೆ ತೊಗೊಂಡ್ರು. ಒಂದು ಎಣ್ಣೆ ನನ್ನ ಕೈಯಲ್ಲಿ ಕೊಟ್ಟು, ಇದನ್ನು ಹಚ್ಕೋ, ನಿನಗೆ ಕಡಿಮೆ ಆಗ್ತದೆ, ಏಕಾದಶಿ ಉಪವಾಸ ಮಾಡ್ತೀಯಾ, ಏನೂ ಯೋಚನೆ ಮಾಡಬೇಡ ಅಂತ ಹೇಳಿ ನನ್ನ ಬೆನ್ನು ಸವರ್ತಾ ಒಂದು ಮಾತನ್ನು ಹೇಳಿದರು. ಹುಚ್ಚ, ಯಾವಾಗಲೂ ದುಃಖ ಆದಾಗ, ನೋವಾದಾಗ ಸಂತೋಷ ಪಡಬೇಕು, ದುಃಖ ಪಡಬಾರದು. ನಿನಗೆ ಭಾಳ ಏನಾದರೂ ಹಿಂಸೆ ಆಗಿದ್ದರೆ, ರೋಗ ರುಜಿನಗಳಾಗಿದ್ದರೆ, ಯಾರಾದರೂ ಬೈದರೆ, ನಿಂದೆ ಮಾಡಿದರೆ ಸಂತೋಷ ಪಡು. ನಿನ್ನ ಪಾಪಗಳೆಲ್ಲ ಪರಿಹಾರ ಆಯಿತು ಅಂತ ತಿಳ್ಕೊ. ಪಾಪ ಹಾಗೇ ಉಳಿದ್ರೆ ನಾಳೆ ನಿನಗೆ ಸದ್ಗತಿ ಇಲ್ಲ. ಪಾಪ ಪರಿಹಾರ ಆಗಬೇಕಾದ್ರೆ ಅದು ತಕ್ಕದಾದ ಶಿಕ್ಷೆಯನ್ನು ಅನುಭವಿಸಬೇಕು. ನೀನೇನೋ ಪಾಪ ಮಾಡಿದ್ದನ್ನು ದೇವರು ಶಿಕ್ಷೆ ಕೊಟ್ಟು ಅದನ್ನು ತೀರಿಸ್ತಾ ಇದ್ದಾನೆ. ಏನು ಯೋಚನೆ ಮಾಡಬೇಡ, ನಿನ್ನ ಪಾಪಗಳು ಹೋಗ್ತದೆ, ಹೀಗಾಗಿ ಶುದ್ಧನಾಗ್ತೀಯ, ನೀನು ಶುದ್ಧ ಉಪವಾಸವನ್ನು ಮಾಡ್ತೀಯ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಎಣ್ಣೆ ಕೊಟ್ಟರು. ನನಗೆ ಎಚ್ಚರ ಆಯಿತು. ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಈ ವಿಷಯವನ್ನು ಹೇಳಿದೆ, ನಮ್ಮ ಸೋದರ ಮಾವಂದರಿಗೂ ಈ ವಿಷಯವನ್ನು ಹೇಳಿದೆ. ಆಯಿತು, ಇನ್ನೇನು ಚಿಂತೆ ಇಲ್ಲ, ಹೋಗು ಅಂತ ಹೇಳಿದರು. ದೇವರ ಸಾಕ್ಷಿಯಾಗಿ, ಇಲ್ಲೇನೆ ನೀವು ನರಸಿಂಹದೇವರನ್ನು ಕುಡಿಸಿದ್ದೀರಿ, ನರಸಿಂಹದೇವರ ಸಾಕ್ಷಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ನನಗೀಗ 51 ವರ್ಷಗಳು. ನನ್ನ 19 ಅಥವಾ 20ನೇ ವರ್ಷದಲ್ಲಿ ನಡೆದ ಘಟನೆ ಇದು. ನನಗೀಗ 51 ವರ್ಷ. ಇಲ್ಲಿಯವರೆಗೂ ಒಂದೂ ಏಕಾದಶಿ, ನಮ್ಮ ಪಂಚಾಂಗಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. 2 ಏಕಾದಶಿ ಶುದ್ಧ ಉಪವಾಸ ಮಾಡಿದರೂ ಕೂಡ ಯಾವುದೇ ಅಂತಹ ನೋವು ಆಗದಂತೆ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದನ್ನೇ ನಾನು ಸ್ಮರಣೆಯನ್ನು ಕೃತಜ್ಞತೆಯಿಂದ ಭಕ್ತಿಯಿಂದ ಸ್ಮರಣೆ ಮಾಡ್ತೇನೆ. ಅವರು ಸ್ವಪ್ನದಲ್ಲಿ ಹಾಗೆ ಎಣ್ಣೆಯನ್ನು ಕೊಟ್ಟದ್ದರಿಂದಾಗಿ, ಅನುಗ್ರಹವನ್ನು ಮಾಡಿದ್ದರಿಂದಾಗಿ ಇವತ್ತು ಏಕಾದಶಿ ವ್ರತ ನಮ್ಮಿಂದ ಆಚರಣೆ ಆಗ್ತಾ ಇದೆ ಅನ್ನೋದನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತೇನೆ. ಇನ್ನು ಬಹಳ ಜನ ನನಗೆ ಕೇಳಿದ್ದು, ಪ್ರಶ್ನೆಯನ್ನು ಮಾಡಿದ್ದಾರೆ, ನೀವು ಅದನ್ನೇ ಹೇಳಿದ್ದು, ಏಕಾದಶಿ ಬಗ್ಗೆನೇ ಹೆಚ್ಚು ಹೇಳಿ ಆಚಾರ್ಯರೇ, ಅವರಿಗಿರುವ ಏಕಾದಶಿ ದೀಕ್ಷೆಯ ಬಗ್ಗೆನೇ ನೀವು ಹೇಳಿ ಅಂತಿದ್ದರಿಂದಾಗಿ ಅದರದ ಬಗ್ಗೆನೇ ನಾನು ಖಂಡಿತವಾಗಿಯೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಏಕಾದಶಿಯ ಬಗ್ಗೆ ಬಹಳ ದೀಕ್ಷೆ, ಅತ್ಯಂತ ದೀಕ್ಷೆ. ಏಕಾದಶಿ ದಿನವೇ ಬಹಳ ಶ್ರೇಷ್ಠವಾದ ದಿನ. ಏಕಾದಶಿ ದಿನಕ್ಕೆ ಸರಿಸಾಟಿಯಾದ ಮತ್ತೊಂದು ದಿನವೇ ಇಲ್ಲ ಅಂತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಒತ್ತು ಕೊಟ್ಟ ವ್ರತ ಅಂದರೆ ಅದು ಏಕಾದಶಿ ವ್ರತ. ಈ ಏಕಾದಶಿ ವ್ರತಕ್ಕೆ ಸಮನಾಗಿ ಕಾಶಿ, ಗಯಾ, ಗಂಗಾ, ಇವ್ಯಾವು ಬದರಿ ಕ್ಷೇತ್ರ, ಇವು ಯಾವೂ ಕೂಡ ನಾನು ಹೋಗಿ ಸ್ನಾನ ಮಾಡ್ತೇನೆ, ಅಲ್ಲಿ ಶುದ್ಧನಾಗ್ತೇನೆ ಅಂದರೆ ನೀನು ಶುದ್ಧನಾಗುವುದಿಲ್ಲ. ಇವು ಯಾವೂ ಸಮ ಅಲ್ಲ. ನಕಾಶಿ, ನಗಂಗ, ನೀ ಯಾವುದೇ ಇರಲಿ, ಯಾವುದೇ ತೀರ್ಥಕ್ಷೇತ್ರಗಳಿರಲಿ, ಅವೆಲ್ಲ ದೊಡ್ಡ ಕ್ಷೇತ್ರಗಳೇ. ಆದರೆ ಏಕಾದಶಿಗೆ ಸಮವಾಗಿ ಆ ಯಾವ ಕ್ಷೇತ್ರಗಳು ಆಗುವುದಿಲ್ಲ ಅಂತಾರೆ ಮಹಾನುಭಾವರು. ಶ್ರೀಮದಾಚಾರ್ಯರು ಪುರಾಣದ ವಚನಗಳನ್ನು ಉಲ್ಲೇಖ ಮಾಡಿ ಹೇಳುತ್ತಾರೆ. ಅಷ್ಟೇ ಅಲ್ಲ, ಅಶ್ವಮೇಧ ಸಹಸ್ರಾಣಿ, ನೀ 100 ಅಶ್ವಮೇಧ ಯಾಗಗಳನ್ನು, 100 ವಾಜಪೇಯ ಯಾಗಗಳನ್ನು ಮಾಡು, ಅದು ಏಕಾದಶಿ ದಿನಕ್ಕೆ ಸರಿಸಾಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಅಷ್ಟು ಶ್ರೇಷ್ಠವಾದ ಒಂದು ದಿನ ಅದು ಏಕಾದಶಿ ದಿನ. ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕು. ಕೇವಲ ಬ್ರಾಹ್ಮಣರು, ಮಾಧ್ವರು ಮಾಡೋದಷ್ಟೇ ಅಂತ ಅಲ್ಲ. ಆಚಾರ್ಯರು ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಶಪಚ, ಚಂಡಾಲಾದಿಗಳೇನಿದ್ದಾರೋ ಅವರೆಲ್ಲರೂ ಕೂಡ ಏಕಾದಶಿ ವ್ರತವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ. 8 ವರ್ಷದಿಂದ ಆರಂಭ ಮಾಡಿ 80 ವರ್ಷದವರೆಗೆ ಇರುವ ಎಲ್ಲರೂ ಕೂಡ ಈ ಏಕಾದಶಿ ವ್ರತವನ್ನು ಮಾಡಬೇಕು. ಸ್ತ್ರೀಯರೂ ಕೂಡ ಅವಶ್ಯವಾಗಿ ಮಾಡಬೇಕು, ಕುಮಾರಿಯರೂ ಕೂಡ ಮಾಡಬೇಕು. ಕೆಲವರಿಗೆಲ್ಲ ಪ್ರಶ್ನೆ ಇದೆ, ಇಲ್ಲ ಸ್ವಾಭಾವಿಕವಾದ 3 ದಿನಗಳ ರಜೆಯಲ್ಲಿ ಏಕಾದಶಿ ಬಂದರೆ ಮಾಡಬೇಕೋ ಮಾಡಬಾರದು ಅಂತ ಹಲವಾರು ಜನರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವಶ್ಯವಾಗಿ ಮಾಡಬೇಕು, ಅದಕ್ಕೆ ಸಂಬಂಧವೇ ಇಲ್ಲ. 8 ವರ್ಷ ತುಂಬಿದೆಯಾ, ನೀನು ಯಾವುದೇ ಅವಸ್ಥೆಯಲ್ಲಿರು,
ನಿನಗೆ ವೃದ್ಧಿ ಬಂದಿರಲಿ ಅಥವಾ ಮೈಲಿಗೆ ಬಂದಿರಲಿ ಅಥವಾ ಸ್ವಾಭಾವಿಕವಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗಾಗಿ ಇಂತಿರುವ ರಜೆ ಇರಲಿ, ಆ ರಜಾ ದಿನಗಳಲ್ಲೂ ಏಕಾದಶಿ ಬಂದರೆ ಅವಶ್ಯವಾಗಿ ಏಕಾದಶಿ ವ್ರತವನ್ನು ಮಾಡಲೇಬೇಕು ಅನ್ನುವುದೇ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸತ್ಸಿದ್ಧಾಂತ. ಅದನ್ನೇ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಬಹಳ ಹೇಳಿದ್ದಾರೆ. ಏಕಾದಶಿಯ ಮಹತ್ವದ ಕುರಿತಾಗಿ ನಮ್ಮ ಪುಸ್ತಕವೂ ಇದೆ, ಅನೇಕ ಜನರ ಪುಸ್ತಕಗಳೂ ಇದೆ. ನಮ್ಮ ಪುಸ್ತಕವು ಈಗ ಮತ್ತೆ ಮರುಮುದ್ರಣಗೊಳ್ಳಬೇಕಾಗಿದೆ. ಮರುಮುದ್ರಣಗೊಂಡ ಮೇಲೆ ಮತ್ತೆ ನಿಮಗೆಲ್ಲ ಆ ಏಕಾದಶಿಯ ಮಹತ್ವದ ಪುಸ್ತಕವನ್ನು ನಾನು ನಿಮಗೆ ವಿತರಿಸ್ತೇನೆ. ಅಂತೂ ತಾತ್ಪರ್ಯ ಏನು ಅಂದರೆ, ಏಕಾದಶಿಗೆ ಸಮವಾಗಿರತಕ್ಕಂತಹ ತಿಥಿ ಮತ್ತೊಂದು ಇಲ್ಲವೇ ಇಲ್ಲ. ಯಾವುದೇ ವ್ರತಗಳನ್ನು ಮಾಡಲಿ, ಏಕಾದಶಿ ವ್ರತವನ್ನು ಮಾಡಲಾರದೆ ಬೇರೆ ವ್ರತಗಳನ್ನು ಮಾಡಿದರೆ ಅದು ನಿಷ್ಪ್ರಯೋಜಕ, ಅದಕ್ಕೆ ಯಾವ ಮಾರ್ಕ್ಸೂ ಬರುವುದಿಲ್ಲ. ಏಕಾದಶಿ ಒಂದನ್ನು ಮಾಡಿಬಿಟ್ರೆ ಸಾಕು, ನೀನು ಎಲ್ಲ ವ್ರತಗಳನ್ನು ಮಾಡಿದಂತೆ ಆಗಿಬಿಡುತ್ತದೆ. ಆದ್ದರಿಂದ ಏಕಾದಶಿಗೆ ಸರಿಸಾಟಿಯಾದದ್ದು ಮತ್ತೊಂದಿಲ್ಲ. ಇಲ್ಲ ಹೇಳಬೇಕು, ವ್ರತಗಳಲ್ಲಿ ಏಕಾದಶಿ ವ್ರತಕ್ಕೆ ಶ್ರೇಷ್ಠವಾದ ಮತ್ತೊಂದು ವ್ರತ ಹೇಳಬೇಕು ಅಂದರೆ ಕೃಷ್ಣಾಷ್ಟಮಿ ವ್ರತವನ್ನೇ ಹೇಳಬೇಕು. ಅಷ್ಟು ಬಿಟ್ಟರೆ ಮತ್ತೊಂದು ವ್ರತವನ್ನು ಹೇಳಲಿಕ್ಕೆ ಇಲ್ಲವೇ ಇಲ್ಲ. ವಿಷ್ಣು ಪಂಚಕ, ಭೀಷ್ಮ ಪಂಚಕ ಮೊದಲಾದ ವ್ರತಗಳು ಮಾಡಬೇಕು, ಮಾಡಬಾರದು ಅಲ್ಲ, ಮಾಡಬೇಕು. ಆದರೆ ಏಕಾದಶಿ ವ್ರತವನ್ನು ಮಾಡಲೇಬೇಕು, ಬಿಟ್ಟರೆ ದಾರಿಯೇ ಇಲ್ಲ ಎಂಬುದಾಗಿ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಏಕಾದಶಿಯ ಬಗ್ಗೆ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ 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 ದೀಕ್ಷೆ ಇತ್ತು. ವೈಯಕ್ತಿಕವಾಗಿ ನಾನಂತೂ ಈಗ ಅವರು ಕೊಟ್ಟ ಅನುಗ್ರಹದಿಂದಲೇ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಅತ್ಯಂತ ಕೃತಜ್ಞನಾಗಿ ನಾನು ಸ್ಮರಣೆಯನ್ನು ಮಾಡುತ್ತೇನೆ. ಹಾಗೆ ಅನೇಕ ಜನಗಳಿದ್ದಾರೆ. ಇಲ್ಲಿಯೇ ಇದ್ದವರು ನೀವೆಲ್ಲ ಗುಣ ಹಾಕ್ತಾ ಇದ್ದದನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಜನ ನೀವೆಲ್ಲ ಅವರಿಂದ ಏಕಾದಶಿಯ ದೀಕ್ಷೆಯನ್ನು ಪಡೆದವರು ಅಂತ ಗೊತ್ತಾಗ್ತದೆ. ಇರಲಿ, ತಾತ್ಪರ್ಯ ಇದರ ಬಗ್ಗೆ ಅವರಿಗೆ ಎಷ್ಟು ದೀಕ್ಷೆ ಇತ್ತು ಅಂದರೆ, ಅವರು ವೃಂದಾವನ ಪ್ರವೇಶ ಮಾಡಿದ್ದು ಕೂಡ ಇವತ್ತು ಏಕಾದಶಿ ದಿನವೇ. ಅವರು ತಮ್ಮ ಜೀವಿತಾವಧಿಯ ಕೊನೆ ಘಟ್ಟದಲ್ಲಂತೂ ಏಕಾದಶಿಯ ಬಗ್ಗೆ ಬಹಳ ದೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ಪರಮಪೂಜ್ಯರಾದ ನಮ್ಮ ಕುಲಗುರುಗಳಾದ ಶ್ರೀಮತ್ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರೊಂದಿಗೆ, ಅದೇ ರೀತಿಯಾಗಿ ವರ್ತಮಾನ ಜಗದ್ಗುರುಗಳಾದ ನಮ್ಮ ಕುಲಗುರುಗಳಾದ ಮಹಾತಪಸ್ವಿಗಳಾದ ಪರಮಪೂಜ್ಯ ಶ್ರೀಮತ್ ಸತ್ಯಾತ್ಮತೀರ್ಥ ಅವರೊಂದಿಗೆ ಬೇಕಾದಷ್ಟು ಈ ವಿಷಯಕವಾಗಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ತಮ್ಮ ಒಳಗಿರುವ ಅಪೇಕ್ಷೆಯನ್ನು ಅವರ ಮುಂದೆ ಹೇಳಿಕೊಂಡಿದ್ದಾರೆ. ಅವರ ಮುಖ್ಯವಾದ ಅಪೇಕ್ಷೆ ಏನಿತ್ತು ಅಂದರೆ, ಮಾಧ್ವರದೆಲ್ಲ ಏಕಾದಶಿ ಒಂದಾಗಲಿ ಎನ್ನುವುದು ಬಹಳ ಅಪೇಕ್ಷೆ ಇತ್ತು. ಈ ವಿಷಯದಲ್ಲಿ ಒಂದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಏಕಾದಶಿ ಒಂದಾಗಬೇಕು ಎನ್ನುವಂತಹ ಅವರ ಒಂದು ಕಳಕಳಿ ಏನಿದೆ, ಅದು ಅತ್ಯಂತ ಸ್ತುತ್ಯವಾಗಿರತಕ್ಕಂತಹ ವಿಚಾರ. ಅದರಲ್ಲಿ ಎರಡನೆಯ ವಿಚಾರವೇ ಇಲ್ಲ. ಅಂದಾಕ್ಷಣಕ್ಕೆ ಇನ್ನೊಂದು ಸಂಪ್ರದಾಯ ತಪ್ಪಿದೆ ಅಂತ ಹೇಳುವ ವಿಚಾರ ಖಂಡಿತವಾಗಿಯೂ ಅವರಿಗೂ ಇರಲಿಲ್ಲ. ಅದನ್ನು ಹೇಳಬೇಕಾದರೆ ನನಗೂ ಬರುವುದಿಲ್ಲ. ಒಂದು ಸ್ಪಷ್ಟ ಇರಲಿ, ಏಕಾದಶಿ ಒಂದಾಗಬೇಕು ಅಂತನ್ನುವಂತಹ ಅವರ ಭಾವನೆಯಲ್ಲಿ ಯಾವುದೋ ಲೆಕ್ಕಾಚಾರ ಇದೆ. ನಾನು ಅದರ ಬಗ್ಗೆ ಇಲ್ಲಿ ಹೇಳುವುದಿಲ್ಲ. ಆ ಲೆಕ್ಕಾಚಾರದ ಬಗ್ಗೆ ನಾನು ಯಾಕೆ ವಿವರಣೆ ಕೊಡುವುದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಆ ವಿಷಯಕವಾದ ಜ್ಞಾನ ನನಗಿಲ್ಲ. ಆ ಜ್ಯೋತಿಷ್ಶಾಸ್ತ್ರವನ್ನು ನಾನು ಅಧ್ಯಯನ ಮಾಡಿಲ್ಲ. ಪುರಾಣ ವಚನಗಳನ್ನು ನನಗೆ ಬೇಕಾದಷ್ಟು ಜನಗಳು ತೋರಿಸಿದ್ದಾರೆ, ತಿಳಿಸಿಯೂ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನವನ್ನು ಮಾಡಿದಾಗ ನಾನು ಆ ಕಡೆ ಗೋಜಿಗೆ ಹೋಗಲೇ ಇಲ್ಲ. ಯಾಕೆ ಅಂದರೆ, ಪ್ರಧಾನವಾಗಿ ನನ್ನ ಕುಲಗುರುಗಳು ಯಾವ ದಿನ ನನಗೆ ಏಕಾದಶಿ ಮಾಡುವಂತ ಹೇಳ್ತಾರೋ ಆ ದಿನವೇ ನಾನು ಏಕಾದಶಿಯನ್ನು ಮಾಡಬೇಕು ಅನ್ನುವಂತಹ ಅತ್ಯಂತ ದೀಕ್ಷಾಬದ್ಧನಾಗಿ ಇರೋಣದರಿಂದ ನಾನು ಆ ನಿಟ್ಟಿನಲ್ಲಿ ಯಾವ ಸಂದರ್ಭದಲ್ಲೂ ನನ್ನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿಕೊಂಡಿಲ್ಲ. ಏಕಾದಶಿ ನಮ್ಮ ಕುಲಗುರುಗಳು ಯಾವತ್ತೂ ನೀನು ಏಕಾದಶಿ ಮಾಡಬೇಕು ಅಂತ ಪಂಚಾಂಗದಲ್ಲಿ ನಮಗೆ ಬರೆದು ಕೊಟ್ಟಿದ್ದಾರೋ, ಆದೇಶ ಮಾಡಿದ್ದಾರೋ ಆ ದಿನದಂದೇ ನಾನು ಏಕಾದಶಿಯನ್ನು ಮಾಡುತ್ತೇನೆ. ಇದು ಅತ್ಯಂತ ಸ್ಪಷ್ಟ ಇರಲಿ. ಹೇಳಬೇಕಾದರೆ, ಈಗ ನಾನು ವಿಮರ್ಶೆಯನ್ನು ಮಾಡಿ ಹೇಳಬೇಕಾದರೆ, ಹೇಳುವಾಗ ವಿಚಾರಗಳಲ್ಲಿ ಏನೋ ವಿಭಿನ್ನತೆಗಳು ಕಾಣಬಹುದೇನೋ, ಆದರೆ ನನ್ನ ಆಚರಣೆಯಲ್ಲಿ ಮಾತ್ರ ನಾನು ಹಾಗೇನೇ ಎಲ್ಲರಿಗೂ, ನನ್ನ ಆಚರಣೆಯಲ್ಲಿ ವ್ಯತ್ಯಾಸ ಇಲ್ಲ, ಹಾಗೆ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೇನೆ. ಏಕಾದಶಿ ಒಂದಾಗುವವರೆಗೂ ಕೂಡ ಈ ಆಚರಣೆಯಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಕುಲಗುರುಗಳ ವಿರುದ್ಧ ಯಾರೂ ಹೋಗಬೇಡಿ ಅಂತ ಹೇಳಿನೇ ನಾನು ನನ್ನ ವಿನಂತಿಯನ್ನು ಸಲ್ಲಿಸಿಯೇ ಈ ಏಕಾದಶಿ ಒಂದಾಗುವುದರ ಬಗ್ಗೆ, ಈ ವಿದ್ಯಾಮಾನ್ಯ ತೀರ್ಥರ ಒಂದು ಕಳಕಳಿ ಏನಿದೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ, ಏಕಾದಶಿ ಒಂದಾಗಬೇಕು, ಅವಶ್ಯ ಒಂದಾಗಬೇಕು, ನನ್ನದು ಸಹಮತ ಇದೆ.
ಯಾಕೆ ನನಗೆ ಭಾಳ ಜನ ಹೇಳಿದರು, ಆಚಾರ್ಯರೇ ಭಾಳ ಜನ ಫಾಲೋವರ್ಸ್ ಇದ್ದಾರೆ ನಿಮ್ಮ ಯೂಟ್ಯೂಬ್ನಲ್ಲಿ, ನೀವು ಒಂದು ಇದಕ್ಕೆ ಏಕಾದಶಿ ಒಂದಾಗಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸಾಕು, ಬೇಕಾದಷ್ಟು ಬಲ ಬರುತ್ತದೆ, ನಾವೆಲ್ಲರೂ ಸೇರಿ ಈ ವಿಷಯಕವಾದ ಒಂದು ಕ್ರಾಂತಿಯನ್ನು ಮಾಡೋಣ ಅಂತ ನಾನು ಹೇಳಿದೆ. ನಾನು ಮಾಡೋದಿಲ್ಲ ಅಂತ ಹೇಳಿದೆ. ಈ ವಿಷಯಕವಾದ ಕ್ರಾಂತಿಯನ್ನು ನಾನು ಮಾಡುವುದಿಲ್ಲ. ಅದು ನಮ್ಮ ಕುಲಗುರುಗಳಿಗೆ ತಿಳಿಯುತ್ತದೆ, ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅಂತ ತಿಳಿತದೆ. ಅವರಿಗೆ ತಿಳಿಸುವಂತಹ ಯೋಗ್ಯತೆ ನನ್ನದಲ್ಲ. ಬಹಳ ಚಿಕ್ಕವ ನಾನು. ಮಹಾಮಹಾಜ್ಞಾನಿಗಳು, ತಪಸ್ವಿಗಳು, ಅವರೆಲ್ಲ ಸಾಮಾನ್ಯರಲ್ಲ. ಅಂತಹ ಕುಲಗುರುಗಳಿಗೆ ನೀವು ಹೀಗೆ ಮಾಡಿ ಅಂತ ಹೇಳುವಂತಹ ಯೋಗ್ಯತೆ ನನ್ನದಲ್ಲ. ನಾನು ಹೇಳೋದೂ ಇಲ್ಲ. ವಿಷಯಕವಾಗಿ ನಾನು ಬರುವುದಿಲ್ಲ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಿಲ್ಲ. ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ಸಮಾಜದಲ್ಲಿ ನಡೀತಾ ಇರುವ ಈ ವಿಷಯಗಳು ಅವ್ರಿಗೆ ಗೊತ್ತೇ ಇದೆ. ವಿಭಿನ್ನ ಏಕಾದಶಿಗಳು ಬರ್ತಾವಂತ ಅವ್ರಿಗೆ ಗೊತ್ತೇ ಇದೆ. ಹಾಗಾದರೆ ಬರಬಾರದು ಅಂತ ಅನ್ನೋದಾದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ಅವರು ನನ್ನಿಂದ ತಿಳಿಬೇಕಾಗಿಲ್ಲ. ಅವರಿಗೆ ಅದು ತಿಳಿತದೆ. ಅವರಿಗೆ ತಿಳಿಯುವಾಗ ನಾನೇ ಯಾಕೆ ಅದನ್ನು ತಿಳಿಸುವ ಪ್ರಯತ್ನ ಮಾಡಬೇಕು? ಕೆಲವು ಜನಾಂಗ ಇದೆ, ಅದನ್ನು ತಿಳಿಸಿಕೊಳ್ಳಿಕ್ಕಾಗಿ ಅಂತಲೇ ಇದ್ದಾರೆ. ಏನೇನೋ ಹೇಳ್ತಾರೆ. ನಾನಂತೂ ಕೆಲವು ವಿಷಯಗಳನ್ನು ನೋಡಿ ಅದರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ. ಅದನ್ನು ಎಷ್ಟೋ ಜನ ನೆಗೆಟಿವ್ ಆಗಿ ತೊಗೊಂಡು ನನಗೆ ಬೈದಿದ್ದರು. ಅಂದರೆ ನಾವೆಲ್ಲ ಮುಷ್ಕರ ಮಾಡೋಣ, ಉಪವಾಸ ಸತ್ಯಾಗ್ರಹ ಹೂಡೋಣ, ನೀವು ಎಲ್ಲ ಮಾಧ್ವಪೀಠಾಧಿಪತಿಗಳು ಒಂದಾಗಿ ಏಕಾದಶಿ ಉಪವಾಸ ಮಾಡುವವರೆಗೂ ನಾವು ಈ ಉಪವಾಸ ವ್ರತವನ್ನು, ಮೌನ ವ್ರತವನ್ನು ನಾವು ಬಿಡುವುದಿಲ್ಲ, ಹಾಗೆ ನಾವು ಇದನ್ನು ಪ್ರತಿಭಟನೆಯನ್ನು ಮಾಡೋಣ ಎಂಬುದಾಗಿ ಸ್ಟೇಟ್ಮೆಂಟ್ ಒಂದು ಬಂದಾಗ, ಮುಷ್ಕರ ಹೂಡಿ ಮೌನದೊಂದಿಗೆ ನಾವು ಉಪವಾಸವನ್ನು ಮಾಡೋಣ ಎಂಬುದಾಗಿ ಹೇಳಿದಾಗ ಎಷ್ಟೋ ಜನ ಬನ್ನಿ ಆಚಾರ್ಯರೇ ಹಾಗೆ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ದಾರೆ, ನೀವು ಕೈ ಜೋಡಿಸಿ ಅಂತ ಹೇಳಿದಾಗ ನಾನು ಕೈ ಜೋಡಿಸೋದಿಲ್ಲ ಅಂತ ಹೇಳಿದ್ದೆ. ಈ ವಿಷಯದಲ್ಲಿ ನನಗೆ ವಿರೋಧ ಇದೆ, ಆ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಆಗ ಹೇಳಿದ್ದೆ. ಈಗಲೂ ಆ ನಿಲುವಿನೊಳಗೆ ಇದ್ದೇನೆ. ನನ್ನ ನಿಲುವಿನೊಳಗೆ ನಾನೇನು ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಅಂದಾಕ್ಷಣಕ್ಕೆ ಏಕಾದಶಿ ಒಂದಾಗಬಾರದು ಅನ್ನೋ ಅಭಿಪ್ರಾಯ ನನ್ನದಲ್ಲವೇ ಅಲ್ಲ. ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಅಪೇಕ್ಷೆ ಏನಿತ್ತು ಅಂದರೆ, ಒಂದು ಸಾಮಾಜಿಕ ದೃಷ್ಟಿಯಿಂದ ಯೋಚನೆ ಮಾಡೋದು. ಜ್ಯೋತಿಷ್ಯದ ವಿಚಾರದಿಂದ ನಾನು ಮಾಡಲಾರೆ ಅನ್ನೋದನ್ನು ಆಗಲೇ ಹೇಳಿಬಿಟ್ಟೆ. ನಾನು ಮಾಡುವುದಿಲ್ಲ. ಆ ವಿಷಯಕವಾಗಿ ನನಗೆ ತಿಳುವಳಿಕೆಯನ್ನು ಹೇಳಲಿಕ್ಕೆ ಬೇಕಾದಷ್ಟು ಜನ ಬಂದರೂ, ವಿದ್ವಾಂಸರೇ ಬಂದಿದ್ದಾರೆ. ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ. ನನಗೆ ಬೇಡ ಅಂತಲೇ ಹೇಳಿದೆ. ನನಗೆ ನಮ್ಮ ಕುಲಗುರುಗಳ ಗಣಿತ ಒಂದು ಸಾಕು, ಅವರು ಯಾವತ್ತು ಕೊಡ್ತಾರೆ ಅಷ್ಟು ನನಗೆ ಸಾಕು, ಹೆಚ್ಚಿನದು ನನಗೆ ಬೇಡ ಅಂತಲೇ ಅವರಿಗೆ ಹೇಳಿದ್ದೇನೆ. ಅವರು ಪಾಡ್ಯ ದಿವಸ ಏಕಾದಶಿ ಹಾಕಿದರೂ ನಾನು ಮಾಡ್ತೇನೆ, ಇಲ್ಲಿಯವರೆಗೂ ಅವರಿಗೆ ಹೇಳಿದ್ದೇನೆ. ನಾನು ಅಂದಾಕ್ಷಣಕ್ಕೆ ಪಾಡ್ಯ ದಿವಸ ಸ್ವಾಮಿಗಳು ಹಾಕೋದೂ ಇಲ್ಲ, ಅಷ್ಟು ವ್ಯವಸ್ಥೆ ಏನು ವ್ಯತ್ಯಾಸವಾಗಿಲ್ಲ, ಅದು ಸ್ಪಷ್ಟ ಇರಲಿ. ನನ್ನ ನಿಲುವು ಹಾಗೆ ಅಂತ ನಾನು ಅವರಿಗೆ ಹೇಳಿದ್ದೆ. ನಾನು ಈಗೂ ಅದೇ ನಿಲುವಿನೊಳಗೆ ಇದ್ದೇನೆ. ಸಾಮಾಜಿಕವಾಗಿ ನೋಡುವಾಗ ಬೇಕೇ ಬೇಕು, ಅವಶ್ಯವಾಗಿ ಏಕಾದಶಿ ಒಂದಾಗಬೇಕು. ಈ ನಿಟ್ಟಿನೊಳಗೆ ಮಾಧ್ವಪೀಠಾಧಿಪತಿಗಳೆಲ್ಲ ಒಂದಾಗಿ ಏನು ವ್ಯತ್ಯಾಸ ಇದೆ, ಈ ವ್ಯತ್ಯಾಸವನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಅಂತ ಯೋಚನೆಯನ್ನು ಮಾಡಿ ಅವಶ್ಯವಾಗಿ ಅವರು ಏಕಾದಶಿ ವ್ರತ ಒಂದಾಗಲಿಕ್ಕಾಗಿ ಇಂಥ ಪ್ರಯತ್ನವನ್ನು ಮಾಡಬೇಕು. ಏಕಾದಶಿ ವ್ರತವನ್ನು ಒಂದು ಮಾಡಬೇಕು. ನಂದು ಒಂದು ವಿಜ್ಞಾಪನೆ ಬರೀ ಏಕಾದಶಿ ವ್ರತ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ಬಹಳ 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 ವ್ಯತ್ಯಾಸ ಆಗ್ತಾ ಇವೆ. ಯುಗಾದಿ ಪ್ರತಿಪದಾನೂ ಬೇರೆಯೇ ಬರ್ತದೆ, ಗಣೇಶ ಚತುರ್ಥಿನೂ ಬೇರೆಯೇ ಬರ್ತದೆ, ದೀಪಾವಳಿನೂ ಬೇರೆ ಇರ್ತದೆ, ನವರಾತ್ರಿನೂ ಬೇರೆ, ಗಣೇಶ ಚತುರ್ಥಿಯೂ ಬೇರೆ. ಹೀಗೆ ಯಾವ ಯಾವ ಹಬ್ಬ ಹರಿದಿನಗಳೂ ಕೂಡ ಬೇರೆ ಬೇರೆ ಆಗದಂತೆ ಅಖಂಡ ಮಾಧ್ವರಿಗೆ ಒಂದೇ ಏಕಾದಶಿ ಆದರೆ ತುಂಬ 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 ಸಂತೋಷ. ಆ ನಿಟ್ಟಿನೊಳಗೆ ಅವರೇನು ಪ್ರಯತ್ನ ಮಾಡ್ತಾರೋ ಮಾಡಲಿ. ಅದಕ್ಕಾಗಿ ನಾವು ಹೋರಾಟವನ್ನು ಮಾಡುವುದು ಬೇಡ, ವಿನಂತಿನೂ ಮಾಡುವುದು ಬೇಡ. ಯಾಕೆ ವಿನಂತಿನೂ ಮಾಡೋದು ಬೇಡ? ಅವರಿಗೆ ತಿಳಿತದೆ ಆ ವಿಷಯ, ಯಾವ ವಿಷಯ ನಾನು ಮಾಡಬೇಕು, ಯಾವ ಸ್ಥಾನದಲ್ಲಿ ನಾನು ಇದ್ದೇನೆ, ಯಾವ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂತಹ ವಿಷಯ ಅವರಿಗೆ ತಿಳಿಯುತ್ತದೆ, ಅವರು ಮಾಡ್ತಾರೆ. ಅದಕ್ಕೋಸ್ಕರ ಸಮಾಜದೊಳಗೆ ಗಲಭೆ ಎಬ್ಬಿಸೋದು ಬೇಡ. ಹೇಳ್ರಿ, ಎಲ್ಲರೂ ಹೇಳ್ರಿ, ಜಾಗೃತರಾಗ್ರಿ, ಬನ್ನಿ ಹೋರಾಟ ಮಾಡೋಣ, ಮೌನ ಪ್ರತಿಭಟನೆಯನ್ನು ಮಾಡೋಣ, ಅವರ ಮುಂದೆ ಉಪವಾಸ ಸತ್ಯಾಗ್ರಹ ಹೂಡೋಣ, ಇವೆಲ್ಲ ಸ್ಟೇಟ್ಮೆಂಟ್ಗಳು ಬೇಡ. ಸಮಾಜ ಒಡೆಯುವ ಕೆಲಸ ಬೇಡ. ಪ್ರಾರ್ಥನೆ ಮಾಡ್ಕೊಳ್ಳೋಣ, ಎಲ್ಲರೂ ಒಂದಾಗುವಂತೆ ಆಗಲಿಪ್ಪ ಸ್ವಾಮಿ. ನಮ್ಮ ಗುರುಗಳೇನಿದ್ದಾರೋ, ಸ್ವಾಮಿಗಳೇನಿದ್ದಾರೋ, ಎಲ್ಲ ಪೀಠಾಧಿಪತಿಗಳೇನಿದ್ದಾರೋ ಅವರಿಗೆಲ್ಲ ಆ ನಿಟ್ಟಿನೊಳಗೆ ಪ್ರೇರಣೆಯನ್ನು ಮಾಡಿಸಿ ನೀನು ಮಾಡಿಸು ಸ್ವಾಮಿ ಅಂತ ದೇವರ ಮುಂದೆ ಅಳಿಲನ್ನು ತೋಡಿಕೊಳ್ಳೋಣ ಹೊರತು ನಾವು ಅವರ ಮುಂದೆ ಹೋಗಿ ವಿಜ್ಞಾಪನೆಯನ್ನು ಮಾಡಿಕೊಂಡು ಅವರ ಮನಸ್ಸಿಗೆ ನೋವಾಗುವಂತಹ ಕೆಲಸವನ್ನು ನಾವು ಸುತರಾಂ ಮಾಡುವುದು ಬೇಡ. ಅಂದಾಕ್ಷಣಕ್ಕೆ ಏಕಾದಶಿ ಒಂದಾಗಬಾರದು ಅನ್ನುವಂತಹ ಭಾವನೆ ಅಲ್ಲ, ಏಕಾದಶಿ ಒಂದಾಗಲೇಬೇಕು. ಅದರಿಂದ ಸಾಮಾಜಿಕವಾಗಿ ಸಂಘಟನೆ ಒಂದು. ಸಾಮಾನ್ಯವಾಗಿ ಧಾರ್ಮಿಕವಾಗಿ ಹೇಳೋದಾದರೆ, ಸುಮ್ಮನೆ ಸಿಂಪಲ್ ಲಾಜಿಕ್ನಲ್ಲಿ ಒಂದು ಹೇಳೋದಾದರೆ, 2 ದಿನಗಳು ಏಕಾದಶಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೋ ನಾಳೆಯೋ ಅನ್ನುವಂತಹ ಸಂಶಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳಿದ್ದಾರೆ. ಬಹ್ವಾಗಮ ವಿರೋಧೇಶು ಬ್ರಾಹ್ಮಣೇಶು ವಿವಾದೇಶು ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶ ಅಂತೂ ಪಾರಣಂ ಅಂತ ಆಚಾರ್ಯರು ಹೇಳಿದ್ದಾರೆ. ಬಹಳ ಆಗಮಗಳ ವಿರೋಧವಿರುವಾಗ, ಬ್ರಾಹ್ಮಣರಲ್ಲಿ ವಿರೋಧ ಇರುವಾಗ ಮಾರನೇ ದಿವಸ ಏಕಾದಶಿ ಮಾಡಿಬಿಟ್ರೆ ಬಹಳ ಶುದ್ಧ ಅಂತ ಹೇಳಿದ್ದಾರೆ. ಆ ನಿಟ್ಟಿನೊಳಗೆ
ಕೆಲವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇರಲಿ, ಅದು ಅವರ ವೈಯಕ್ತಿಕವಾದ ವಿಚಾರ. ಅದರ ಬಗ್ಗೆ ನಮ್ಮದೇನು ಭಿನ್ನಾಭಿಪ್ರಾಯಗಳಿಲ್ಲ. ಅವಶ್ಯವಾಗಿ ಅವರು ಆ ನಿಟ್ಟಿನೊಳಗೆ ಇದ್ದಾರೆ, ಅವರು ಆ ನಿಟ್ಟಿನೊಳಗೆ ಮಾಡಿಕೊಂಡು ಹೋಗಲಿ. ಅದೊಂದು ಆಚಾರ್ಯರು ದಾರಿಯನ್ನು ಕೊಟ್ಟು ಮತ್ತೊಂದು ದಾರಿಯನ್ನು ಶ್ರೀಮದಾಚಾರ್ಯರು ಎಚ್ಚರಿಕೆಯ ದಾರಿಯನ್ನು ತೋರಿಸ್ತಾರೆ. ಕುಂತಿ ಮತ್ತು ಗಾಂಧಾರಿ ಎರಡು ಪ್ರಸಂಗಗಳನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಉಲ್ಲೇಖ ಮಾಡುತ್ತಾರೆ. ಕುಂತಿ ಮತ್ತು ಗಾಂಧಾರಿ. ಕುಂತಿಗೆ 6 ಜನ ಮಕ್ಕಳು ಅಂತ ಒಂದು ಲೆಕ್ಕದಲ್ಲಿ, ಸುಮ್ಮನೆ ಮೊದಲು ಕರ್ಣನನ್ನು ಹಿಡಿದು ಮಾದ್ರಿಯ 2 ಮಕ್ಕಳನ್ನು ಹಿಡಿದು ಇವಳೇ ರಕ್ಷಣೆ ಮಾಡಿದ್ದಾಳೆ ಅನ್ನೋ ನಿಟ್ಟಿನೊಳಗೆ 6 ಜನ. ಅದರಲ್ಲಿ ಕರ್ಣ ಮೊದಲಿನಿಂದಲೂ ಇಲ್ಲ, ಆದ್ದರಿಂದ 5 ಜನ. ಕರ್ಣ ಅವತಾರ ಮಾಡಿದ ಕೂಡಲೇ ಕುಂತಿ ಅವನನ್ನು ತ್ಯಾಗ ಮಾಡಿಬಿಟ್ಟಿದ್ದಾಳೆ, ಆದ್ದರಿಂದ 6 ಲೆಕ್ಕಕ್ಕೆ ಬರೋದೇ ಇಲ್ಲ, 5 ಲೆಕ್ಕಕ್ಕೆ ಬರೋದು. ಕುಂತಿಯಿಂದ ಹುಟ್ಟಿದ್ದು 3 ಜನ ಇದ್ದರೂ ಸಹಿತ, ಅವತಾರ ಮಾಡಿದ್ದು 3 ಜನ ಇದ್ದರೂ ಸಹಿತ ಮಾದ್ರಿಯ 2 ಮಕ್ಕಳನ್ನು ಕೂಡ ಅವಳೇ ರಕ್ಷಣೆ ಮಾಡಿದ್ದಾಳೆ, ಆದ್ದರಿಂದಾಗಿ 5 ಜನ ಅವಳ ಮಕ್ಕಳು ಅಂತ ಅರ್ಥ. ಗಾಂಧಾರಿಗೆ 100 ಜನ ಮಕ್ಕಳು. ಆದರೆ ಆಶ್ಚರ್ಯ, ಮಹಾಭಾರತದ ಯುದ್ಧ ಮುಗಿದಾದ ಮೇಲೆ ಕುಂತಿಯ 5 ಮಕ್ಕಳು ಜೀವಂತ ಉಳಿದ್ರು. 6ನೇದವನು ಲೆಕ್ಕಕ್ಕೆ ಉಳಿಲೇ ಇಲ್ಲ, ಮೊದಲಿನಿಂದಲೂ ಲೆಕ್ಕಕ್ಕಿಲ್ಲ, ಈಗೂ ಲೆಕ್ಕಕ್ಕಿಲ್ಲ. ಅವನು ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಹೇಳಿದರೂ ಅವನು ಕೇಳಲಿಲ್ಲ. ಆದ್ದರಿಂದಾಗಿ ಅವನು ಸಾಯಬೇಕಾದ ಪ್ರಸಂಗವೇ ಇತ್ತು, ಅವನು ಸತ್ತೋದ. ಆದ್ದರಿಂದಾಗಿ 5ರ ಲೆಕ್ಕದೊಳಗೆ ಏನು ವ್ಯತ್ಯಾಸ ಆಗಲಿಲ್ಲ. ಮೊದಲಿನಿಂದಲೂ ಕರ್ಣ ಇಲ್ಲ, ಇಲ್ಲವೇ ಇಲ್ಲ, ಈಗಲೂ ಇಲ್ಲ. 5 ಜನ ಪಾಂಡವರು ಮೊದಲಿನಿಂದಲೂ ಇದ್ದದ್ದು, ಕೊನೆಯವರೆಗೂ ಉಳಿದ್ರು. ಅವರ ಜೀವಕ್ಕೆ ಏನೂ ಹಾನಿಯಾಗಲಿಲ್ಲ. ಆದರೆ ಗಾಂಧಾರಿಗೆ 100 ಜನ ಮಕ್ಕಳಿದ್ದರೂ ಒಬ್ಬರೂ ಮಕ್ಕಳು ಉಳಿಲಿಲ್ಲ. ಯಾಕೆ? ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ಗಾಂಧಾರಿ ಒಂದು ದಿನ ತಪ್ಪಾದ ಏಕಾದಶಿಯನ್ನು ಮಾಡಿದ್ಲಂತೆ. ತಪ್ಪಾದ ಏಕಾದಶಿ ಅಂದರೆ ಏಕಾದಶಿ ಬಿಟ್ಟಿರಲಿಲ್ಲ, ಏಕಾದಶಿಯನ್ನು ಮಾಡ್ತಾನೇ ಇದ್ಲು. ಒಂದು ದಿವಸ ಮಾತ್ರ ಏಕಾದಶಿ ಇರದೇ ಇರುವಾಗ ಏಕಾದಶಿ ವ್ರತವನ್ನು ಮಾಡಿದ್ಲು. ಆದ್ದರಿಂದಾಗಿ ಅವಳ ಸಂತಾನವೆಲ್ಲವೂ ನಾಶವಾಯಿತು ಅಂತ ಶ್ರೀಮದಾಚಾರ್ಯರು ಎಚ್ಚರಿಕೆಯನ್ನು ಕೊಡುತ್ತಾರೆ. ಈ ಎಚ್ಚರಿಕೆಯನ್ನು ಗಮನಿಸಿದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದೇ ಏಕಾದಶಿಯನ್ನು ಮಾಡೋದು ಸೂಕ್ತ ಅಂತ. 2 ಏಕಾದಶಿಗಳಲ್ಲಿ ಒಂದು ಏಕಾದಶಿ ಶುದ್ಧವಾದ ಏಕಾದಶಿ ಇರುತ್ತದೆ, ಇನ್ನೊಂದು ದಿನ ಅಶುದ್ಧ ಏಕಾದಶಿ ಇರುತ್ತದೆ. ಅವತ್ತು ಏಕಾದಶಿ ಆಚರಣೆ ಮಾಡಿದರೆ ಅದು ಯಾವತ್ತಿರ್ತದೋ ಅವತ್ತು, ಏಕಾದಶಿ ತಪ್ಪಾದ ಏಕಾದಶಿ ಯಾವತ್ತಿರ್ತದೋ ಅವತ್ತು ಆಚರಣೆಯನ್ನು ಮಾಡಿದರೆ, ಯಾರು ಆಚರಣೆ ಮಾಡಿರ್ತಾರೆ ಅವರ ಸಂತಾನವೇ ನಾಶವಾಗ್ತದೆ ಅಂತಾದರೆ, ಒಳ್ಳೆಯ ಸಂತಾನವನ್ನು ಉಳಿಸಬೇಕು, ನಮ್ಮ ಸನಾತನವಾಗಿರತಕ್ಕಂತಹ ವೈದಿಕ ಧರ್ಮವನ್ನು ಉಳಿಸಬೇಕು ಅಂತನ್ನುವ ಕಾರಣಕ್ಕಾಗಿಯೇ ಸಂತಾನವನ್ನು ಪಡೆಯಬೇಕಾದ ನಾವು ತಪ್ಪಾದ ಏಕಾದಶಿಯನ್ನು ಮಾಡಿ ಸಂತಾನವನ್ನು ನಾಶ ಮಾಡಿಕೊಂಡು ಬಿಟ್ಟರೆ ಮತ್ತು ನಾವು ಮಾಡಿರ್ತಕ್ಕಂತಹ ಈ ಕರ್ಮಕ್ಕೆ ಏನು ಫಲ ಇದೆ? ವಿಪರೀತ ಫಲವನ್ನು ತೆಗೆದುಕೊಳ್ಳೋದಾದರೆ ವ್ರತವನ್ನಾದರೂ ಯಾಕೆ ಮಾಡಬೇಕು ಅಂತ ನಾಳೆ ಯುವಕರು ಪ್ರಶ್ನೆಯನ್ನು ಮಾಡಿದರೆ ಏನು ಉತ್ತರ? ಕರ್ಮ ಮಾಡೋದು ಮಾಡಿ ಉಪವಾಸ ಇರೋದಿದ್ದು ಬಹಳ ತೊಂದರೆ. ಈ ಬೇಸಿಗೆಯ ಸಂದರ್ಭದಲ್ಲಂತೂ ಇನ್ನೂ ತ್ರಾಸಾಗ್ತದೆ ಏಕಾದಶಿ. ಇಂತಹ ತ್ರಾಸು ತಗೊಂಡು ಏಕಾದಶಿ ವ್ರತವನ್ನು ಚಾಚೂ ತಪ್ಪದೆ ಮಾಡಿ ನಮಗೆ ಸಂತಾನವೇ ಇಲ್ಲ ಅಂತ ಮಾಡಿಕೊಂಡೋದು ಆಗಿಬಿಟ್ರೆ, ಅಥವಾ ಇದ್ದ ಸಂತಾನವು ಸತ್ಪ್ರಯೋಜಕವಾಗಲಾರದೆ ವಾಮ ಮಾರ್ಗದಲ್ಲಿ ದುಷ್ಟ ಮಾರ್ಗದಲ್ಲಿ ಹೋಗುವಂತಹ ಸಂತಾನ ಪಡೆಯುವುದಾಗಿದ್ದರೆ ಮತ್ತು ವ್ರತಾಚರಣೆಯನ್ನು ಯಾಕಾದರೂ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಏನು ಉತ್ತರ ಹೇಳೋದು ಅಲ್ವಾ? ಅದಕ್ಕೋಸ್ಕರವಾಗಿಯೂ ನಾವು ಏಕಾದಶಿಯ ವ್ರತವನ್ನು ಒಂದು ಆಗಬೇಕು ಸಾಮಾಜಿಕ ದೃಷ್ಟಿಯಿಂದ ಅನ್ನುವುದರಲ್ಲಿ ನಮ್ಮದೂ ಅಭಿಪ್ರಾಯ ಇದೆ. ಅದನ್ನು ನಾನು ಮೇಲಿಂದ ಮೇಲೆ ಸ್ಪಷ್ಟಪಡಿಸಿದ್ದೇನೆ, ಆದ್ದರಿಂದಾಗಿ ಮತ್ತೆ ಅದನ್ನು ನಾನು ಸ್ಪಷ್ಟಪಡಿಸುವುದಿಲ್ಲ. ಇದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಏಕಾದಶಿ ಒಂದಾಗುವುದರ ಬಗ್ಗೆ ಒಳ್ಳೆ ದೀಕ್ಷೆ ಇತ್ತು ಅವರಿಗೆ, ಅಂದರೆ ಈ ಕಳಕಳಿ ಇತ್ತು. ಸಾಮಾಜಿಕವಾಗಿ ಕಲಿಯುಗದಲ್ಲಿ ಪರಮಾತ್ಮನಾಮ ಸ್ಮರಣೆಯೂ ಭಕ್ತಿಯಿಂದ ಮಾಡುವುದಿಲ್ಲ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಗೆ ಬಹಳ ಮಹತ್ವ ಇದೆ. ಆ ಹರಿನಾಮ ಸ್ಮರಣೆಯನ್ನು ಚೆನ್ನಾಗಿ ಮಾಡಬೇಕು, ಅದನ್ನೂ ಮಾಡಲಿಕ್ಕಾಗುವುದಿಲ್ಲ ಇವತ್ತು. ಹೀಗಿರುವಾಗ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧನವಾದದ್ದು ಏಕಾದಶಿ. ಅದೊಂದೇ ವ್ರತ ಆಚಾರ್ಯರು ಹೇಳಿದ್ದು. ಅದೊಂದನ್ನು ಮಾತ್ರ ನಾವು ಎಲ್ಲರೂ ಒಂದಾಗಿ ಮಾಡಿದರೆ ಮಾಧ್ವ ಸಂಘಟನೆ ಹೇಗಿರುತ್ತದೆ? ಅಖಂಡ ಭಾರತದಲ್ಲಿ ಎಲ್ಲೇ ಹೋಗಲಿ ಅದು ಏಕಾದಶಿ ಇವತ್ತೆಲ್ಲರಿಗೂ ಒಂದೇ ರೀತಿಯಾದ ಏಕಾದಶಿ ಇದೆ ಎಂದರೆ ಅದು ಎಂತಹ ಪರಮಾದ್ಭುತವಾದ ಒಂದು ಸಂಘಟನೆ ಇರುತ್ತದೆ ಸಾಮಾಜಿಕವಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ಮಠಗಳಲ್ಲಿ ಈ ವೈಷಮ್ಯ ಇರೋದರಿಂದ ನಾನು ಇವತ್ತಿಲ್ಲಿ ಏಕಾದಶಿ ಮಾಡ್ತೇನೆ, ಮಾರನೇ ದಿವಸ ಅಲ್ಲಿ ಹೋಗಬೇಕಾಗಿದೆ, ಅಲ್ಲಿ ಏಕಾದಶಿ ಇದೆ, ಏನು ಮಾಡಬೇಕು? ಅಲ್ಲ, ದ್ವಾದಶಿ ಅವನು ಪಾರಣೆ ಮಾಡಲೇಬೇಕು, ಆದರೆ ಅಲ್ಲಿ ಏಕಾದಶಿ ಇದೆ, ಏನು ಮಾಡಬೇಕು ಅನ್ನುವಂತಹ ಸಮಸ್ಯೆಗೊಳಗಾಗುವಂತಹ ಸಂದರ್ಭಗಳನ್ನು ಇವತ್ತು ನೋಡುತ್ತೇವೆ. ಮನೆಗಳಲ್ಲಿ ಇವತ್ತು ಬೇರೆ ಬೇರೆ ಮಠಗಳೊಂದಿಗೆ ವೈವಾಹಿಕ ಸಂಬಂಧಗಳಾಗುವುದನ್ನು ನೋಡ್ತೇವೆ. ಅಲ್ಲಿ ಮತ್ತೆ ಮಾವ ಅಳಿಯರ ಮನೆಯಲ್ಲಿ ಈ ಭಿನ್ನಾಭಿಪ್ರಾಯಗಳು, ತಪ್ಪಾದ
ಅವ್ರು ಯಾವ ಏಕಾದಶಿಯನ್ನು ಮಾಡಬೇಕು, ತಮ್ಮ ಮಠವನ್ನು ಬಿಟ್ಟು ಬಂದುಬಿಟ್ಟಿದ್ದಾರೆ, ಇಲ್ಲಿ ಬರಬೇಕಾಗಿದೆ, ಅನಿವಾರ್ಯ ಕಾರ್ಯಕ್ರಮ ಇದೆ, ಬಂದಿದ್ದಾರೆ, ಏಕಾದಶಿಯಲ್ಲಿ ವ್ಯತ್ಯಾಸ ಇದೆ, ಯಾವ ಏಕಾದಶಿ ಮಾಡಬೇಕು ಅನ್ನುವಂತಹ ಒಂದು ಸಮಸ್ಯೆ, ಸಾಮಾಜಿಕವಾದ ಸಮಸ್ಯೆ ಎದುರಾಗುವುದನ್ನು ನಾವು ಇವತ್ತೆಲ್ಲ ನೋಡ್ತೀವಿ. ಎಲ್ಲ ಸಾಮಾಜಿಕ ಸಮಸ್ಯೆಗಳು ಪರಿಹಾರ ಆಗಬೇಕಾದರೂ ಕೂಡ ಏಕಾದಶಿ ಒಂದಾಗಬೇಕು ಅನ್ನುವುದರಲ್ಲಿ ಅಭಿಪ್ರಾಯ ಭೇದ ಯಾರದೂ ಇಲ್ಲ. ಅವಶ್ಯವಾಗಿ ಏಕಾದಶಿ ಒಂದಾಗಬೇಕು. ಹೀಗೆ ಒಂದು ಸಾಮಾಜಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರು ಬಹಳ ನನಗೆ ಒಂದು ಹೇಳಿದಂತಹ ಒಂದು ಪ್ರಸಂಗವನ್ನು ನೋಡ್ತೇನೆ. ಅವರಿಗೆ ಮೆಟ್ಲ ಹತ್ತಲಿಕ್ಕೆ ಆಗದೇ ಇದ್ದರೂ ಕೂಡ ಬಹಳ ಅಂದರೆ ಅಷ್ಟು ದೇಹ ಆಯಾಸಗೊಂಡಾಗಲೂ ಕೂಡ ಮೇಲಕ್ಕೆ ಹತ್ತಿ ಹೋಗಿ ಭೇಟಿಯಾಗಿ ನೀವು ಏಕಾದಶಿಯನ್ನು ನಿರ್ಣಯ ಮಾಡಬೇಕು ಅಂತ ಹೇಳಿದರು ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಅಷ್ಟು ಏಕಾದಶಿಯ ವ್ರತದ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ನಾನು ನೋಡಿದ್ದೆ. ಅವರು ಕೊನೆಯ ಘಳಿಗೆಯಲ್ಲಿ ಏಕಾದಶಿಯ ಬಗ್ಗೆನೇ ಮಾತನಾಡ್ತಾ ಇರುವಾಗ ಪರಮಪೂಜ್ಯ ನಮ್ಮ ಸ್ವಾಮಿಗಳು ಹೇಳಿದರು, ಈ ವಯಸ್ಸಿನೊಳಗೂ ಈ ಸ್ಥಿತಿಯಲ್ಲೂ ನಿಮಗೆ ಏಕಾದಶಿಯ ಬಗ್ಗೆ ಎಷ್ಟು ದೀಕ್ಷೆ ಅಂತ ನಮ್ಮ ಸ್ವಾಮಿಗಳು ಕೂಡ ಆ ದೀಕ್ಷೆಯನ್ನು ಬಹಳ ಮೆಚ್ಚಿದ್ದರು. ಅಂದರೆ ಏಕಾದಶಿಯ ಬಗ್ಗೆ ಅಷ್ಟು ದೀಕ್ಷೆ ಇದೆಯಲ್ಲ ಅಂಥೇಳಿ ಪ್ರಾಮಾಣಿಕವಾಗಿ ಅದನ್ನು ಎಲ್ಲರೂ ಮೆಚ್ಚಲೇಬೇಕಾಗಿರತಕ್ಕಂತಹ ಪ್ರಸಂಗ. ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಒಂದು ಗುಣವನ್ನು ಚಿಂತನೆ ಮಾಡೋದಾದರೆ, ಯಾವತ್ತೂ ಕೋಪಗೊಂಡವರಲ್ಲ. ಭಾಗವತದಲ್ಲಿ ಬ್ರಾಹ್ಮಣನ ಧರ್ಮಗಳು ಅಂತ ಹೇಳುವಾಗ ಪ್ರಹ್ಲಾದರಾಜರು ಏನು ಹೇಳುತ್ತಾರೋ ಆ ಭಾಗವತದಲ್ಲಿ ಉಕ್ತವಾದ ಬ್ರಾಹ್ಮಣ ಧರ್ಮವನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿರ್ತಕ್ಕಂತಹ ಮಹನೀಯರು ಅಂದರೆ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಎಷ್ಟು ಸಿದ್ಧಾಂತ ನಿಷ್ಠೆ ಅವರಿಗೆ ಅಂದರೆ, ಯಾವುದೇ ರಾಜಕೀಯ, ಸಾಮಾಜಿಕ ಅಥವಾ ಆರ್ಥಿಕ ಇನ್ಯಾವುದನ್ನೂ ನೋಡಲಾರದೆ, ಅಧಿಕಾರದ ಬಲ ಇದ್ಯಾವುದನ್ನೂ ಕೂಡ ಯೋಚನೆ ಮಾಡಲಾರದೆ ಸನಾತನವಾಗಿರ್ತಕ್ಕಂತಹ ದ್ವೈತ ಸತ್ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ದೀಕ್ಷಾಬದ್ಧರಾಗಿ ಅಗ್ರಸ್ಥಾನದಲ್ಲಿ ನಿಲ್ತಿದ್ದರು. ಯಾವುದೇ ಮುಲಾಜಿ ಇರ್ತಿರಲಿಲ್ಲ. ಇದರಿಂದ ರಾಜಕೀಯ ಒತ್ತಡ ಹೀಗೆ ಬರುತ್ತದೆ, ಸಾಮಾಜಿಕವಾಗಿ ಹೀಗೆ ಘರ್ಷಣೆಗಳಾಗಬಹುದು, ಅಥವಾ ಮೇಲಧಿಕಾರಿಗಳು ಇಂತಿಂಥವರೆಲ್ಲ ಅದಕ್ಕೆ ವಿರೋಧಿಗಳಾಗಬಹುದು, ಅದರಿಂದ ಈ ಸತ್ಪರಿಣಾಮ ಆಗಬಹುದು ಅಥವಾ ಈ ದುಷ್ಪರಿಣಾಮ ಆಗಬಹುದು, ಇದರ ಬಗ್ಗೆ ಯೋಚನೆಯೇ ಮಾಡ್ತಿರಲಿಲ್ಲ. ಇದು ಸನಾತನವಾಗಿರ್ತಕ್ಕಂತಹ ಸತ್ಸಿದ್ಧಾಂತ, ಇದುವೇ ಅತ್ಯಂತ ಯೋಗ್ಯವಾದ ಪ್ರಾಮಾಣಿಕವಾದ ಸಿದ್ಧಾಂತ. ಅತ್ಯಂತ ಈ ಪ್ರಾಮಾಣಿಕವಾದ ಸಿದ್ಧಾಂತವನ್ನೇ ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಅಂತ ಹೇಳುವುದರಲ್ಲಿ ಯಾವತ್ತೂ ಹಿಂಜರಿಕೆ ಆ ಮಹಾನುಭಾವರಲ್ಲಿ ಇರಲಿಲ್ಲ. ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದರು, ಇದನ್ನು ಸಮರ್ಥನೆ ಮಾಡೋದಾದರೆ ₹1,00,000 ಬಹುಮಾನವನ್ನು ಕೊಡ್ತೇನೆ ಅಂತ. ಉಪನ್ಯಾಸಗಳಂತೂ ಮುಗಿದೋಯಿತು. ಅನೇಕ ಉಪನ್ಯಾಸಗಳನ್ನು ಕೇಳಿದ್ದೇವೆ. ಚಿಕ್ಕವರಿರುವಾಗ ಅವರ ಉಪನ್ಯಾಸಗಳನ್ನು ಬಹಳ ಕೇಳಿ ಅದಕ್ಕೆ ಪ್ರಭಾವಿತರಾಗಿದ್ದೇವೆ. ಆ ಉಪನ್ಯಾಸಗಳಲ್ಲಿ ಹೇಳುವಾಗ ಅವರೊಂದು ಏನಾದರೂ ಒಂದು ವಿಚಾರ ಹೇಳಿದರೆ, ಸನಾತನವಾಗಿರ್ತಕ್ಕಂತಹ ದ್ವೈತ ಸತ್ಸಿದ್ಧಾಂತ ಏನಿದೆ ಆ ಸತ್ಸಿದ್ಧಾಂತದ ಪ್ರತಿಷ್ಠಾಪನೆಯೇ ಇರ್ತಿತ್ತು. ಉಳಿದ ದುರ್ಮತಗಳೇನಿದೆ ಆ ಎಲ್ಲ ದುರ್ಮತಗಳ ಖಂಡನೆ ಮಾಡುವುದರಲ್ಲಿ ಯಾವ ಹಿಂಜರಿಕೆಯೂ ಇರ್ತಿರಲಿಲ್ಲ. ಪ್ರತಿಯೊಂದು ವಿಚಾರಗಳನ್ನು, ಅವರ ದುರ್ವಿಚಾರಗಳನ್ನು ತೆಗೆದುಕೊಂಡು ಅದನ್ನು ಹೇಳಿ ಪ್ರಾಮಾಣಿಕವಾಗಿ ಅದನ್ನು ಖಂಡಿಸೋದು, ಸುಮ್ಮನೆ ಬೈಯೋದಲ್ಲ, ಹಾಗೆ ಹೀಗೆ ಅಂತ ಬೈದು ಬಿಡುವುದಲ್ಲ. ಪ್ರಮಾಣಬದ್ಧವಾಗಿ ಅದನ್ನು ಖಂಡಿಸಿ ಜೊತೆಗೆ ದ್ವೈತ ಸತ್ಸಿದ್ಧಾಂತವನ್ನು ಮಂಡಿಸುವಂತಹ ಉಪನ್ಯಾಸಗಳನ್ನೇ ಮಾಡ್ತಿದ್ದರು. ಇದಕ್ಕೆ ಹಿಂಜರಿಕೆ ಒಂದು ಸ್ವಲ್ಪ ಹಾಕ್ತಿರಲಿಲ್ಲ. ಬೇರೆಯವರೆಲ್ಲ ಹೇಳಬಹುದೇನೋ, ಬೇಡ ಸ್ವಾಮಿ ಹಾಗೆಲ್ಲ ಹೇಳಿದರೆ ಸಮಾಜದಲ್ಲಿ ಘರ್ಷಣೆ ಆದೀತೇನೋ ಅಂತ, ಅದರ ಬಗ್ಗೆ ಯೋಚನೆಯೇ ಮಾಡ್ತಿರಲಿಲ್ಲ ಮಹಾನುಭಾವರು. ಯಾಕೆ? ಆತ್ಮೋದ್ಧಾರ ಅವರ ಪ್ರಧಾನ ಉದ್ದೇಶವಾಗಿತ್ತು. ಹೀಗೆ ನಮ್ಮ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅಧ್ಯಯನ, ಶ್ರೀಪಾದಂಗಳವರಲ್ಲಿ ಏನು ಅಧ್ಯಯನ ಮಾಡಿದರೋ ಆ ದೀಕ್ಷೆಯನ್ನು ಪರಿಪೂರ್ಣ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ ನಮ್ಮ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಅಭಿನವ ಆನಂದ ತೀರ್ಥರೆಂದೇ ಪ್ರಸಿದ್ಧರಾದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ವಿದ್ಯಾ ಗರಡಿಯ ಮಹತ್ವ ಏನು ಅಂತ ಜಗದ ತುಂಬೆಲ್ಲ ಪ್ರಸರಿಸಿದ ಮಹಾನುಭಾವರು ನಮ್ಮ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅವರು ಬರೆದ ಒಂದು ಗ್ರಂಥದಲ್ಲಿ ಅವರೇ ಹೇಳ್ತಾರೆ ಇದನ್ನು. ಮಾಯಾವಾದ ನಿರಾಸಾಖ್ಯ ಗ್ರಂಥ ಅನೇಕಾರ್ಥ ಮಾಲಿಕಾ ಎನ್ನುವಂತಹ ಗ್ರಂಥದಲ್ಲಿ ಕೊನೆಯ ಮಂಗಲವನ್ನು ಮಾಡುವಾಗ ಅದನ್ನು ಹೇಳ್ತಾರೆ. ಪ್ರಾತಃ ಸಂಸ್ಮರಣೀಯೋ ಹಿ ಸತ್ಯಧ್ಯಾನ ಮುನೀಶ್ವರ ಸುಧಾ ವ್ಯಾಸತ್ರಯ ಜ್ಞಾನೆ ಗುರುರ್ಮಮ ಮಹತ್ತಮಃ ಎಂಬುದಾಗಿ ಅವರು ಆ ಶ್ಲೋಕವನ್ನು ಬರೆದು ತೋರಿಸಿಕೊಡುತ್ತಾರೆ. ಸುಧಾ ವ್ಯಾಸತ್ರಯಾದಿ ಗ್ರಂಥಗಳನ್ನು ನಾನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಅಧ್ಯಯನವನ್ನು ಮಾಡಿದ್ದು. ನನಗೆ ಪ್ರಾತಸ್ಮರಣೀಯರು ಎಂಬುದಾಗಿ ಹೇಳ್ತಾರೆ. ಪ್ರಾತಃ ಸಂಸ್ಮರಣೀಯೋ ಹಿ, ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಮಹಾನುಭಾವರು. ಹೀಗೆ ಆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಗರಡಿಯಲ್ಲಿ ಬಂದ ಆ ದೀಕ್ಷೆ, ದ್ವೈತ ಸಿದ್ಧಾಂತದ ದೀಕ್ಷೆ, ನಾವು ಪರಮಪೂಜ್ಯರಾದ
ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಇದು ಬರಲಿಕ್ಕೆ ಹೇಗೆ ಇದೆ, ಅದಕ್ಕೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಹೇಗಿತ್ತು ಅನ್ನೋದನ್ನು ಅವರ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆ, ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆ ಎರಡೂ ನೋಡಿದರೆ ಗುರುಗಳ ಛಾಯೆ ಶಿಷ್ಯನಲ್ಲಿ ಎಷ್ಟು ಬಲವಾಗಿದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅಂತಹ ಮಹನೀಯರು ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಸತ್ಯಧ್ಯಾನ ತೀರ್ಥರು ಅವರಿಗೆ ಅನುಗ್ರಹ ಮಾಡಿದ್ದನ್ನು ಬೇಕಾದಷ್ಟು ಪುಸ್ತಕಗಳಲ್ಲಿ ನಾವು ನೋಡುತ್ತೇವೆ, ಅನೇಕ ವಿದ್ವಾಂಸರಿಂದಲೂ ಕೂಡ ಕೇಳಿದ್ದೇವೆ. ನಮ್ಮ ಗುರುಗಳು ಕೂಡ ಅದನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದರು. ಅವರು ಬದಲಿಗೆ ಹೋಗಿ ನಾನು ತಪಸ್ಸು ಮಾಡ್ತೇನೆ ಅಂತ ಹೇಳಿದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಕ್ಕರಂತೆ, ನೀವು ಬದಲಿಗೆ ಹೋಗಿ ತಪಸ್ಸು ಮಾಡಲಿಕ್ಕಾಗಿ ಇಂಥ ಈ ದ್ವೈತ ಸಿದ್ಧಾಂತದ ಪಾಠವನ್ನು ನಿಮಗೆ ನಾವು ಹೇಳಿದ್ದಲ್ಲ, ಇದನ್ನು ಪ್ರಚಾರ ಮಾಡಬೇಕು ನೀವು ಅಂತ ಹೇಳಿದಾಗ ಅವತ್ತಿನಿಂದ ಅವರು ದೀಕ್ಷಾಬದ್ಧರಾಗಿ ಪರಮಪೂಜ್ಯರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮ ವಿದ್ಯಾ ಗುರುಗಳಿಗೆ ಕೊಟ್ಟ ಮಾತಿನಂತೆ ಅವರು ವೃಂದಾವನ ಪ್ರವೇಶ ಮಾಡುವವರೆಗೂ ಕೂಡ ದ್ವೈತ ಸತ್ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಉತ್ತರ ಭಾರತದಲ್ಲಿ ಬೇಕಾದಷ್ಟು ಅವರ ಅನುಯಾಯಿಗಳು ಶಿಷ್ಯರು ಇದ್ದದ್ದನ್ನು ನಾವು ಕಾಣುತ್ತೇವೆ. ಕರ್ನಾಟಕದಲ್ಲಂತೂ ವಿಶೇಷವಾಗಿ ಅವರ ಅಭಿಮಾನಿ ವರ್ಗದವರು, ಶಿಷ್ಯ ವರ್ಗದವರು ಬಹಳ ಜನ ಇದ್ದಾರೆ. ಹೇಗೆ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಎಲ್ಲ ಮಠದವರೂ ಕೂಡ ಶಿಷ್ಯರಾಗಿ ಅವರಿಗೆ ತಲೆ ಬಾಗ್ತಾರೋ, ಹಾಗೇ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಇದೇ ಮಠದವರು ಅದೇ ಮಠದವರು ಅಂತಲ್ಲ, ಎಲ್ಲ ಮಠದವರು ಅವರಿಗೆ ಅತ್ಯಂತ ಶಿರಸಾಮಾನ್ಯವಾಗಿ ಅವರನ್ನು ಕಾಣ್ತಾರೆ. ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಮಹನೀಯರು ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ನೀವು ಅಪೇಕ್ಷೆ ಪಟ್ಟಂತೆ ಮುಂದಿನ ವರ್ಷ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯನ್ನು ನಮ್ಮ ನವಲೂರಿನ ಶ್ರೀ ಆಚಾರ್ಯಧಾಮದಲ್ಲೇ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ದೇವರದನ್ನು ನೆರವೇರಿಸಲಿ. ನಿಮಗೆ ಸ್ವಪ್ನ ಸೂಚನೆಯಾಗಿದೆ, ನೀವು ಈ ವರ್ಷ ಮನೆಯಲ್ಲಿ ಮಾಡ್ತಾ ಇದ್ದೀರಿ, ಅದು ಬಹಳ ಸಂತೋಷ. ನೀವು ಅಪೇಕ್ಷೆ ಪಟ್ಟಂತೆ ಮುಂದಿನ ವರ್ಷ ನಮ್ಮ ನವಲೂರಿನ ಆಚಾರ್ಯಧಾಮದಲ್ಲಿ ಮಾಡೋದಾಗಿದ್ದರೆ ನಾವು ಅವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅವಶ್ಯವಾಗಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ನವಲೂರಿನ ಶ್ರೀ ಆಚಾರ್ಯಧಾಮದಲ್ಲಿ ಮುಂದಿನ ವರ್ಷದಿಂದ ನೀವು ಸೇರಿ ಈ ಆರಾಧನೆಯನ್ನು ಅತ್ಯಂತ ವೈಭವದಿಂದ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ನಮಗೂ ಪರಮೋಪಕಾರವನ್ನು ಮಾಡಿದ, ಸಮಾಜಕ್ಕೂ ಪರಮೋಪಕಾರವನ್ನು ಮಾಡಿದ ಮಹನೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ನಿಮಿತ್ತ ನನ್ನನ್ನು ಕರೆದದ್ದಕ್ಕಾಗಿ ಒಂದೆರಡು ವಿಚಾರಗಳನ್ನು ನುಡಿಸಿದ್ದರಿಂದಾಗಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಭಗವದ್ಭಕ್ತರಿಗೂ ಅವರ ಅನುಗ್ರಹ ಆಗಲಿ. ಅವರು ಹೇಳಿದ ದೀಕ್ಷಾ ಮಾರ್ಗದಲ್ಲಿ, ದ್ವೈತ ಸತ್ಸಿದ್ಧಾಂತದ ಮಾರ್ಗದಲ್ಲಿ ತಪ್ಪದೇ ಗಾಯತ್ರಿ ಜಪವನ್ನು ಮಾಡೋದು, ಅದರ ಬಗ್ಗೆ ಬಹಳ ದೀಕ್ಷೆ ಇತ್ತು ಅವರಿಗೆ. ಗಾಯತ್ರಿ ಜಪದ ಬಗ್ಗೆ ಬಹಳ ಹೇಳಿದ್ದಾರೆ. ಆ ವಿಡಿಯೋನೂ ಇದೆ, ಆಡಿಯೋನೂ ಇದೆ, ಪುಸ್ತಕವೂ ಇದೆ. ಗಾಯತ್ರಿ ಗಾಂಭೀರ್ಯ ಅಂತ ಪುಸ್ತಕವೂ ಇದೆ. ಗಾಯತ್ರಿ ಬಗ್ಗೆ ಬಹಳ ದೀಕ್ಷೆ ಇತ್ತು. ಆ ದೀಕ್ಷೆಯ ನಾವು ಪಡೆದುಕೊಂಡು ತಪ್ಪದೇ ಸಂಧ್ಯಾ ವಂದನೆ, ಗಾಯತ್ರಿ ಜಪ, ಏಕಾದಶಿ ಉಪವಾಸ ಅವುಗಳನ್ನೆಲ್ಲ ಮಾಡಿ ಅದನ್ನು ಮಾಡುವುದರಿಂದ ಅವರಿಗೆ ನಾವು ಪ್ರೀತಿಪಾತ್ರರಾಗ್ತೇವೆ. ಅದರಿಂದ ದೇವರ ಅನುಗ್ರಹ ಆಗ್ತದೆ. ಅಂತಹ ದೇವರ ಅನುಗ್ರಹ ನಮಗಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.